ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಶಬ್ದವೇ ಬ್ರಹ್ಮ, ಶಬ್ದವೇ ಸಿದ್ಧ, ಶಬ್ದವೇ ಶುದ್ಧ ಕಾಣಿರೆ ಬಿಡಾಡಿ ಬಿಡಾಡಿ. ಅಂತಾಯಿ ತಿಂತಾಯಿ ತೆಂತಾಯಿ ತೆನಬೇಡ, ಅಂತಾಯಿ ತಿಂತಾಯಿ ತೆಂತಾಯಿ ತೆನಬೇಡ, ಅನಂತ ನಿಂತಾತನೆಂದರಿ ಆವಿಡಡಿ, ಅನಂತ ನಿಂತಾತನೆಂದರಿ ಆವಿಡಡಿ. ಪರಿದಡಿ ಹೂ ಎಂಬುದು ನಾ
ಒಂದೇ ಅನಿಲ ನಿಂದ ದೇಹ ಪಟ್ಟೆಯೊಳಗೆಲ್ಲ ಕರೆದಡೆ ಓ ಎಂಬಾತನೇ ಬಿಡಾಡಿ ಕರೆದಡೆ ಓ ಎಂಬಾತನೇ ಬಿಡಾಡಿ ಘಟಪಟನಾದ ಓ ಎಂಬಾತಲಿಂಗ ಘಟಪಟನಾದ ಓ ಎಂಬಾತಲಿಂಗ ತರಗೆರೆಗಳಿಗೊಂದೇ ಗಾಳಿ ತರಗೆರೆಗಳಿಗೊಂದೇ ಗಾಳಿ ಹಾರುತ್ತಿಪ್ಪವು 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 ಘಟಪಟನಾದ ಓ ಎಂಬಾತಲಿಂಗ ಘಟಪಟನಾದ ಓ ಎಂಬಾತಲಿಂಗ ಒಂದೇ ಅನಿಲನಿಂದ ದೇಹ ಬಟ್ಟೆಯೊಳಗೆಲ್ಲ ಒಂದೇ ಅನಿಲನಿಂದ ದೇಹ ಬಟ್ಟೆಯೊಳಗೆಲ್ಲ ಕರೆದಡೆ ಓ ಎಂಬಾತನೇ ಬಿಡಾಡಿ ಕರೆದಡೆ ಓ ಎಂಬಾತನೇ ಬಿಡಾಡಿ ಕರೆದಡೆ ಓ ಎಂಬಾತನೇ ಬಿಡಾಡಿ ಕರೆದಡೆ ಓ ಎಂಬಾತನೇ ಬಿಡಾಡಿ ಘಟಪಟನಾದ ಓ ಎಂಬಾತಲಿಂಗ ಘಟಪಟನಾದ ಓ ಎಂಬಾತಲಿಂಗ ತರಗೆರೆಗಳಿಗೊಂದೇ ಗಾಳಿ ತರಗೆರೆಗಳಿಗೊಂದೇ ಗಾಳಿ ಹಾರುತ್ತಿಪ್ಪವು 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 ಅರಿವರಿತು ಕುರುಹಿಲ್ಲದಾತ ನೀನೇ ಬಿಡಾಡಿ ಅರಿವರಿತು ಕುರುಹಿಲ್ಲದಾತ ನೀನೇ ಬಿಡಾಡಿ ಘಟದೊಳಗಣ ಬಯಲು ಮಠದೊಳಗಣ ಬಯಲು ಘಟದೊಳಗಣ ಬಯಲು ಮಠದೊಳಗಣ ಬಯಲು 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 ಘಟದೊಳಗಣ ಬಯಲು ಮಠದೊಳಗಣ ಬಯಲು ಘಟದೊಳಗಣ ಬಯಲು ಮಠದೊಳಗಣ ಬಯಲು 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 ತಾನೆಲ್ಲ ಬಯಲು ಬಿಡಾಡಿ ಬಯಲು ತಾನೆಲ್ಲ ಬಯಲು ಬಿಡಾಡಿ ಬಯಲು ತಾನೆಲ್ಲ ಬಯಲು ಬಿಡಾಡಿ ಬಯಲು ತಾನೆಲ್ಲ ಬಯಲು ಬಿಡಾಡಿ ಬಯಲು ಘಟದೊಳಗಣ ಬಯಲು
ಎಲ್ಲಿ ನೋಡಿದಡೆ ಬಯಲೊಂದೇ, ಎಲ್ಲಿ ನೋಡಿದಡೆ ಬಯಲೊಂದೇ, ಕರೆದಡೆ ಹೋಗೆಂಬಾತನೆ ಬಿಡಾಡಿ. ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ. ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ. ಊರೊಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಹೊಲೆಯ ಬಯಲೆಂದುಂಟೆ. ಊರೊಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಹೊಲೆಯ ಬಯಲೆಂದುಂಟೆ. ಊರ ಹೊರಗೆ ಹೊಲೆಯ ಬಯಲೆಂದುಂಟೆ. ಊರ ಹೊರಗೆ ಹೊಲೆಯ ಬಯಲೆಂದುಂಟೆ. ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ. ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ. ಎಲ್ಲಿ ನೋಡಿದಡೆ ಬಯಲೊಂದೇ, ಎಲ್ಲಿ ನೋಡಿದಡೆ ಬಯಲೊಂದೇ, ಎಲ್ಲಿ ನೋಡಿದಡೆ ಬಯಲೊಂದೇ. ಭಿತ್ತಿಯಿಂದ ಒಳ ಹೊರಗೆಂಬ ನಾಮ ವಹಿಸೆ, ಭಿತ್ತಿಯಿಂದ ಒಳ ಹೊರಗೆಂಬ ನಾಮ ವಹಿಸೆ. ಎಲ್ಲಿ ನೋಡಿದರೆ ಕರೆದಡೆ ಓ ಎಂಬಾತನೆ ಬಿಡಾಡಿ. ಎಲ್ಲಿ ನೋಡಿದರೆ ಕರೆದಡೆ ಓ ಎಂಬಾತನೆ ಬಿಡಾಡಿ. ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ. ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ. ಊರೊಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಹೊಲೆಯ ಬಯಲೆಂದುಂಟೆ. ಊರೊಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಹೊಲೆಯ ಬಯಲೆಂದುಂಟೆ. ಊರ ಹೊರಗೆ ಹೊಲೆಯ ಬಯಲೆಂದುಂಟೆ. ಊರ ಹೊರಗೆ ಹೊಲೆಯ ಬಯಲೆಂದುಂಟೆ. ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ. ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ. ಊರ ಹೊರಗಣ ಬಯಲೆಂದುಂಟೆ. ಊರ ಹೊರಗಣ ಬಯಲೆಂದುಂಟೆ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ 4ನೆಯ ದಿನದ ಉಪನ್ಯಾಸ ಕಾರ್ಯಕ್ರಮ ದಿನಾಂಕ 4/8/2021 ಬುಧವಾರ. ಇದುವರೆಗೂ ಅತ್ಯಂತ ಮಧುರವಾಗಿ ವಚನ ಗೀತೆಗಳನ್ನು ಹಾಡಿದ ಶಿವಸಂಚಾರ ಕಲಾವಿದರಾದ ಶ್ರೀಮತಿ ಕೆ ಜ್ಯೋತಿ, ಶ್ರೀಮತಿ ಕೆ ದಾಕ್ಷಾಯಣಿ ಮತ್ತು ಶ್ರೀ ಎಚ್.ಎಸ್. ನಾಗರಾಜ್ ಹಾಗೂ ತಬಲಾ ಸಾತಿ ಶರಣ್ ಇವರಿಗೆ ಕೃತಜ್ಞತೆಗಳು. ಈ ದಿನದ ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿರುವ ಪೂಜ್ಯ ಶ್ರೀ
ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಅಡಿದಾವರಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸಿ ಸ್ವಾಗತವನ್ನ ಬಯಸುತ್ತೇನೆ. ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸದ ವಿಷಯ ಬೊಂತಾದೇವಿ. ಈ ವಿಷಯ ಕುರಿತಂತೆ ತಮ್ಮ ಆಲೋಚನೆಗಳನ್ನ ಇಂದು ನಮ್ಮೊಡನೆ ಹಂಚಿಕೊಳ್ಳಲಿರುವವರು ಚಿಕ್ಕಮಗಳೂರಿನ MLMN ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ GM ಗಣೇಶ್ ರವರು. ಶ್ರೀಯುತರು ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯವರು. ಚಿಕ್ಕಮಗಳೂರಿನ MLMN ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ 27 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪ್ರೌಢಶಾಲಾ ವಿದ್ಯಾರ್ಥಿಗಳ ಆಲಿಸುವಿಕೆ ಹಾಗೂ ಚಟುವಟಿಕೆಗಳ ಗ್ರಹಣ ಸಾಮರ್ಥ್ಯವನ್ನ ಹೆಚ್ಚಿಸುವ ಕಾರ್ಯಚಟುವಟಿಕೆಗಳ ಸಾಫಲ್ಯ ಒಂದು ಪ್ರಾಯೋಗಿಕ ಅಧ್ಯಯನ. ಈ ಪ್ರೌಢ ಪ್ರಬಂಧಕ್ಕೆ ಕುವೆಂಪು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಗಳಿಸಿರುತ್ತಾರೆ. ವಿಶ್ವವಿದ್ಯಾಲಯಗಳ ವಿಚಾರ ಸಂಕಿರಣ, ಶಿಕ್ಷಕರ ತರಬೇತಿ ಕಾರ್ಯಾಗಾರಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವ ವಿಷಯ ತಜ್ಞರಾಗಿದ್ದಾರೆ. ಅವರ ಪುಸ್ತಕ ಪ್ರೀತಿಯಿಂದ ಅವರ ಮನೆಯೇ ಒಂದು ಗ್ರಂಥ ಭಂಡಾರವಾಗಿದೆ. ಸಾಕ್ಷರತಾ ಆಂದೋಲನ, ಭಾರತ ಜ್ಞಾನ ವಿಜ್ಞಾನ ಜಾಥಾ, ಬೀದಿ ನಾಟಕಗಳು, ವಿಜ್ಞಾನ ಬಾಲೋತ್ಸವ, ಪವಾಡಗಳ ರಹಸ್ಯ ಬಯಲು, ಚನ್ನಗಿರಿ ತಾಲೂಕಿನ 5ನೇ ಸಾಹಿತ್ಯ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಸಂಘಟಿಸಿದ ಸಂಘಟನಾ ಚತುರರು. 1ರಿಂದ 10ನೇ ತರಗತಿವರೆಗಿನ ಪಠ್ಯ ಪುಸ್ತಕಗಳ ಪರಿಷ್ಕರಣಾ ಸಮಿತಿ, ಗೋರೂಚ ನೇತೃತ್ವದ ಜಾನಪದ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆ ಸಲ್ಲಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಭಾರತ ಮತ್ತು ಸ್ಕೌಟ್ ಗೈಡ್ ಸಂಸ್ಥೆಯ ಉಪ ಆಯುಕ್ತರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅವರ ಲೇಖನಿಯಿಂದ ಮಹಾಬೆಳಗು, ಪಠ್ಯಕ್ರಮದಾದ್ಯಂತ ಭಾಷೆ, ಭಾಷಾ ಕೌಶಲ್ಯಗಳು, ಶಿರೋನ್ನತ ಪ್ರಾಕ್ಷೇಪಣ, ಶಿಕ್ಷಕರಿಗೊಂದು ಕೈಪಿಡಿ, ಭಾಷಾ ಕೌಶಲ್ಯಗಳ ಸಾಫಲ್ಯ, ಸವೆದ ಜೀವ ಸವಿದ ಬದುಕು, ಪರೀಕ್ಷೆ ಆತಂಕ ಬೇಡ ಕೃತಿಗಳು ಪ್ರಕಟವಾಗಿವೆ. ಮಾದರಿ ಶಿಕ್ಷಕರಾಗಿ, ಶಿಕ್ಷಣ ತಜ್ಞರಾಗಿ, ಸಾಹಿತ್ಯ ಸಂಗೀತ ಕಲೆಗಳ ಪ್ರೇಮಿಯಾಗಿ ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗಿರುವ ಡಾಕ್ಟರ್ GM ಗಣೇಶ್ ರವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ದಾಸೋಹಿಗಳು ಶ್ರೀಮತಿ ME ಸುನಂದಮ್ಮ, ದಿವಂಗತ N ಶಂಭುಲಿಂಗಪ್ಪ, ಇವರ ಮಕ್ಕಳಾದ S ಮಾರುತೇಶ್ ಮತ್ತು ಸಹೋದರರು, ಪ್ರಥಮ ದರ್ಜೆ ಗುತ್ತಿಗೆದಾರರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಉಪಾಧ್ಯಕ್ಷರು, ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು ಹೊಳಲ್ಕೆರೆ, ಇವರನ್ನೂ ಗೌರವಾದರಗಳೊಂದಿಗೆ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವ ಅಸಂಖ್ಯಾತ ಅಂತರ್ಜಾಲ ವೀಕ್ಷಕರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಇನ್ನು ಎಂದಿನಂತೆ ನಮ್ಮೊಂದಿಗೆ ಸಹಕರಿಸುತ್ತಿರುವ ದೃಶ್ಯ ಮತ್ತು ಸಾಮಾಜಿಕ ಜಾಲತಾಣಗಳ ಮಾಧ್ಯಮಗಳ ಎಲ್ಲ ಸನ್ಮಿತ್ರರಿಗೂ, ತಂತ್ರಜ್ಞರಿಗೂ, ಸಂಘಟಕರಿಗೂ, ದಾಸೋಹಿಗಳಿಗೂ, ಸರ್ವ ಶರಣೆಯರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಇದೀಗ ನಿಮ್ಮ ಮುಂದೆ ಉಪನ್ಯಾಸ ಬೊಂತಾದೇವಿ. ಉಪನ್ಯಾಸ ನೀಡಲಿರುವವರು ಡಾಕ್ಟರ್ GM ಗಣೇಶ್ ರವರು. ಶರಣು ಶರಣಾರ್ಥಿಗಳು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಬಸವಾದಿ ಶಿವಶರಣರನ್ನ ಋನ್ಮನದಲ್ಲಿ ಸ್ಮರಿಸ್ತಾ ಮತ್ತೆ ಕಲ್ಯಾಣ ಕಾರ್ಯಕ್ರಮದ ರೂವಾರಿಗಳು, ಪರಮಪೂಜ್ಯರು ಆಗಿರುವ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಮತ್ತೆ ಕಲ್ಯಾಣ ಕಾರ್ಯಕ್ರಮದ 4ನೇ ದಿನವಾದ ಇಂದು ಶ್ರೇಷ್ಠ ವಚನಗಾರ್ತಿ, ನಿಜಶರಣೆ ಬೊಂತಾದೇವಿಯ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ತಮಗೆಲ್ಲರಿಗೂ ತಿಳಿದಿರುವಂತೆ ಬಸವಣ್ಣನವರು ಹಾಗೂ ಅವರ ಅನುಯಾಯಿಗಳ ವ್ಯಕ್ತಿತ್ವಕ್ಕೆ ಹಾಗೂ ಅವರ ವಿಚಾರಧಾರೆಗಳಿಗೆ ಸಾಕಷ್ಟು ಜನ ಆಕರ್ಷಿತರಾಗಿ ದೇಶ ವಿದೇಶಗಳಿಂದ ಕಲ್ಯಾಣಕ್ಕೆ ನೂರಾರು ಜನ ಶರಣರು ಬರ್ತಾರೆ. ಹೀಗೆ ಬಂದ ಶರಣರಲ್ಲಿ ಬಹಳ ಪ್ರಮುಖಳಾದಂಥವಳು ಅಂತ ಹೇಳಿದ್ರೆ ಬೊಂತಾದೇವಿ. ಈಕೆ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬರ್ತಾಳೆ. ಕಾಶ್ಮೀರದ ಪಾಂಡವ್ಯಪುರ ಅಥವಾ
ಮಾಂಡವ್ಯಪುರ ಅಂಥೇಳಿ ಕರೀತಾರೆ. ಆ ಒಂದು ಪ್ರದೇಶದಿಂದ ಆಕೆ ಕಲ್ಯಾಣಕ್ಕೆ ಆಗಮಿಸ್ತಾಳೆ. ಮೂಲತಃ ಈಕೆ ರಾಜಕುಮಾರಿ. ಮೋಳಿಗೆ ಮಾರಯ್ಯನ ಹೆಸರನ್ನು ಕೇಳಿದ್ದೇವೆ. ಆ ಮೋಳಿಗೆ ಮಾರಯ್ಯನ ಸಹೋದರಿ. ಈಕೆಯ ಮೂಲ ಹೆಸರು ನಿಜದೇವಿ ಅಂತೇಳಿ. ಬಾಲ್ಯದಿಂದಲೇ ಆಧ್ಯಾತ್ಮಿಕತೆಗೆ ಸಾಕಷ್ಟು ಆಸಕ್ತಿಯನ್ನು ಬೆಳೆಸ್ಕೊಂಡಂಥವಳು. ಹೀಗಾಗಿ ದೇವರನ್ನು ಕಾಣಬೇಕು, ಶಿವನನ್ನು ಆರಾಧಿಸಬೇಕು ಅಂತೇಳಿ ಉತ್ಕಟವಾದಂತಹ ಒಲವನ್ನು, ಇಚ್ಛೆಯನ್ನು ಆಕೆ ಹೊಂದಿದಂಥವಳು. ಬೋಂತಾದೇವಿ ಕಲ್ಯಾಣಕ್ಕೆ ಬಂದ ಮೇಲೆ ಆಕೆ ಮಾಡುತ್ತಿದ್ದಂತಹ ಕಾಯಕ ಅಂತ ಹೇಳಿದ್ರೆ ಬೊಂತೆ ಅಂದರೆ ಕೌದಿಯನ್ನು ಸಿದ್ಧಪಡಿಸಿ ಅದನ್ನು ನಿರ್ಗತಿಕರಿಗೆ, ಬಡ ಜನರಿಗೆ ದಾನವಾಗಿ ಕೊಡುವಂತಹ ಒಂದು ಕೆಲಸ. ಕಲ್ಯಾಣಕ್ಕೆ ಆಗಮಿಸಿದಂತಹ ಅನೇಕ ಜನರಿಗೆ ಆಕೆ ಆಶ್ರಯವನ್ನು ನೀಡಿ ಬೊಂತೆಯನ್ನು ಒದೆಯಲು ಕೊಡ್ತಾ ಇದ್ಲು. ಜೊತೆಗೆ ತಾನೂ ಸಹ ಬೊಂತೆಯನ್ನು ಯಾವಾಗಲೂ ಒದ್ದಿರ್ತಾ ಇದ್ಲು. ಈ ಕಾರಣಕ್ಕಾಗಿ ಜನ ಆಕೆಯನ್ನು ಬೊಂತಾದೇವಿ ಬೊಂತಾದೇವಿ ಅಂತ ಹೇಳಿ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಬೊಂತಾದೇವಿ ತನ್ನ ನಿಜ ರೂಪವನ್ನು, ತನ್ನ ನಿಜ ಜೀವನದ ಚಿತ್ರಣವನ್ನು ಯಾರಿಗೂ ಸಹ ಆಕೆ ಹೇಳೋದಿಲ್ಲ. ಒಂದು ರೀತಿಯ ಗುಪ್ತ ಭಕ್ತಿ ಅವಳದಾಗಿರುತ್ತೆ. ಕಲ್ಯಾಣದಲ್ಲಿ ಬೊಂತೆಯನ್ನು ಸಿದ್ಧಪಡಿಸೋದ್ರ ಜೊತೆಗೆ ಆಕೆ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ, ಔಷಧೋಪಚಾರ ಮಾಡ್ತಕ್ಕಂಥ ಕಾಯಕವನ್ನು ಸಹ ಆಕೆ ಮಾಡ್ತಾ ಇರ್ತಾಳೆ. ಅರಸಕುಮಾರಿಯಾದಂತಹ ಬೋಂತಾದೇವಿಗೆ ಬೊಂತೆಯನ್ನು ಸಿದ್ಧಪಡಿಸ್ತಕ್ಕಂತಹ ಒಂದು ಕೌಶಲ್ಯ ಹೇಗೆ ಬಂತು, ಔಷಧೋಪಚಾರಗಳನ್ನು ಸಿದ್ಧಪಡಿಸಿ ಅದನ್ನು ರೋಗಿಗಳಿಗೆ ಉಪಚರಿಸುವಂತಹ ಒಂದು ಪ್ರಾವೀಣ್ಯತೆ ಹೇಗೆ ಬಂತು ಅನ್ನುವಂಥದ್ದೇ ಬಹುದೊಡ್ಡ ಪ್ರಶ್ನೆ. ಬಹುಶಃ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಆಕೆ ನಡೆದು ಬರುವಂಥ ಸಂದರ್ಭದಲ್ಲಿ ಚಳಿ, ಗಾಳಿ, ಬಿಸಿಲಿಗೆ, ಮಳೆಗೆ ಆಕೆ ತೊಂದರೆಯನ್ನು ಅನುಭವಿಸ್ತಾಳೆ. ಅನೇಕ ರೋಗಗಳಿಗೆ ತುತ್ತಾಗ್ತಾಳೆ. ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಸ್ಥಳೀಯ ಜನರ ನೆರವಿನಿಂದ ಅನೇಕ ಗಿಡಮೂಲಿಕೆಗಳನ್ನು ಪರಿಚಯ ಮಾಡಿಕೊಂಡು ಸ್ವತಃ ಆಕೆ ವೈದ್ಯ ಪ್ರಾವೀಣ್ಯತೆಯನ್ನು ಪಡಿತಾಳೆ ಅನ್ನುವಂಥದ್ದು ನಾವು ಊಹಿಸ್ಬೋದು. ಹಾಗೆ ಆಕೆ ಆಗಮಿಸಬೇಕಾದ್ರೆ ದಾರಿಯುದ್ದಕ್ಕೂ ಚಿಂದಿ ಬಟ್ಟೆಗಳನ್ನೆಲ್ಲವನ್ನು ಆಯ್ದುಕೊಂಡು ಕೌದಿಯನ್ನು ಸಿದ್ಧಪಡಿಸ್ತಕ್ಕಂತಹ ಒಂದು ಕೌಶಲ್ಯವನ್ನು ಸಹ ಆಕೆ ಕರಗತ ಮಾಡಿಕೊಳ್ತಾಳೆ ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಮದರ್ ತೆರೆಸಾ ಅವರು ರೋಗಿಗಳಿಗೆ ಮಾಡಿದ ಸೇವೆಯನ್ನು ನಾವು ಕೇಳಿದ್ದೇವೆ. ಸ್ವಾಮಿ ವಿವೇಕಾನಂದರು ತಾವು ಬಾಲ್ಯದಲ್ಲಿ ಭಿಕ್ಷುಕರಿಗೆ ಕಿಟಕಿಯಿಂದ ವಸ್ತುಗಳನ್ನು ಅವರು ಕೊಟ್ಟದ್ದನ್ನು ನಾವು ಓದಿದ್ದೇವೆ. ಟಾಲ್ಸ್ಟಾಯ್ ಅವರು ತನ್ನ ಶ್ರೀಮಂತಿಕೆಯನ್ನು ತ್ಯಾಗ ಮಾಡಿದ್ದನ್ನು ನಾವು ಕೇಳಿದ್ದೇವೆ. ಗೌತಮ ಬುದ್ಧ ಅರಮನೆಯ ಸುಖ ಭೋಗವನ್ನು ತ್ಯಜಿಸಿ ಆತ ಬುದ್ಧನಾದದ್ದನ್ನು ನಾವು ಓದಿದ್ದೇವೆ. ಇವರೆಲ್ಲರ ಜೀವನದಂತೆಯೇ ಬೋಂತಾದೇವಿಯ ಜೀವನ ಭಿನ್ನವಾಗಿರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಬೋಂತಾದೇವಿಯು ಸುಖದ ಜೀವನವನ್ನು, ಅರಮನೆಯ ಸುಖ ಜೀವನವನ್ನು ತೊರೆದು ಬಂದಂಥವಳು. ತಾನು ಬಾಲ್ಯದಲ್ಲಿ ಈ ಥರ ಅನೇಕ ಜನರಿಗೆ, ನಿರ್ಗತಿಕರಿಗೆ, ಭಿಕ್ಷುಕರಿಗೆ ತನ್ನ ವಸ್ತು ಒಡವೆಗಳನ್ನೆಲ್ಲವನ್ನೂ ಸಹ ದಾನವಾಗಿ ಕೊಡ್ತಾ ಇದ್ಲು. ಆದರೆ ನಾವು ಬೋಂತಾದೇವಿಯ ಇಡೀ ಜೀವನವನ್ನು ನಾವೆಲ್ಲೂ ಸಹ ಪರಿಚಯಿಸ್ತಕ್ಕಂತಹ ಕೆಲಸವನ್ನು ನಾವು ಮಾಡಿಕೊಂಡು ಬರಲಿಲ್ಲ. ಹೀಗಾಗಿ ಮತ್ತೆ ಕಲ್ಯಾಣ ಅನ್ನುವಂಥ ಇಂತಹ ಕಾರ್ಯಕ್ರಮದ ಮೂಲಕ ಇಂತಹ ಮಹಾಶರಣರನ್ನು ನಾಡಿನ ಜನತೆಗೆ ತಿಳಿಸುವಂತಹ ಒಂದು ದೊಡ್ಡ ಪ್ರಯತ್ನ ಈ ಮತ್ತೆ ಕಲ್ಯಾಣ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಆಗ್ತಾ ಇದೆ. ಹೀಗಾಗಿ ಪರಮಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರನ್ನ ನಾವು ಯಾಕೆ ಅವರನ್ನು ಗೌರವಿಸ್ತೇವೆ ಅಥವಾ ಅವರನ್ನು ನಾಡಿನ ಜನ ಯಾಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಎಲ್ಲ ಕಾರಣಗಳಿಗಾಗಿ. ಆತ್ಮೀಯರೇ, ಲಭ್ಯವಿರುವ ಮಾಹಿತಿಯ ಪ್ರಕಾರ ಕಲ್ಯಾಣದಲ್ಲಿ 34 ಜನ ಮಹಿಳಾ ವಚನಗಾರ್ತಿಯರು ಇದ್ದರು ಅಂತೇಳಿ ತಿಳಿದು ಬರ್ತದೆ. ಬೋಂತಾದೇವಿ ಅದರಲ್ಲಿ ಪ್ರಮುಖಳಾಗಿರ್ತಕ್ಕಂತಹ ಒಬ್ಬ ಮಹಿಳಾ ವಚನಗಾರ್ತಿ. ಈಕೆಯ 5 ವಚನಗಳು ನಮಗೆ ಸದ್ಯದಲ್ಲಿ ಲಭ್ಯವಿದ್ದಾವೆ. ಬೋಂತಾದೇವಿಯ ವಚನಗಳ ಅಂಕಿತ ಬಿಡಾಡಿ ಅಂತೇಳಿ. ಬಿಡಾಡಿ ಅನ್ನುವುದು ಅಚ್ಚಗನ್ನಡದ ಒಂದು ದೇಶೀಯ ಶಬ್ದ. ಬಿಡಾಡಿ ಅಂತ ಹೇಳಿದ್ರೆ ಯಾವ ಭವಬಂಧನಕ್ಕೂ ಒಳಗಾಗದೇ ಇರತಕ್ಕಂತಹ, ಸರ್ವ ಸ್ವತಂತ್ರತೆಯನ್ನು ಹೊಂದಿರತಕ್ಕಂತಹ, ಎಲ್ಲೆಡೆ ಇರುವಂತಹದ್ದು ಎನ್ನುವ ಅರ್ಥವನ್ನು ಕೊಡ್ತದೆ. ಬಿಡಾಡಿ ಅಂತ ಹೇಳಿದ್ರೆ ಸರ್ವ ಸ್ವತಂತ್ರವಾಗಿರ್ತಕ್ಕಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಸಹ ಬಿಡಾಡಿ ದನಗಳು ಅನ್ನುವಂತಹದ್ದನ್ನ ನಾವು ಬಳಸ್ತೇವೆ. ಅಂದರೆ ಎಲ್ಲೆಡೆ ಯಾರ ಅಧೀನಕ್ಕೂ ಒಳಗಾಗದೇ ಇರತಕ್ಕಂಥದ್ದು. ಬೋಂತಾದೇವಿ ಶಿವನನ್ನು ಬಿಡಾಡಿ ಎಂದೇಳಿ ಕರೀತಾರೆ.
ಭಾಳ ಮುಖ್ಯವಾಗಿ ಬೊಂತಾದೇವಿಯ ಈ 5 ವಚನಗಳು ಸಂಖ್ಯೆಯಲ್ಲಿ ಭಾಳ ಕಡಿಮೆ ಅಂತ ಅನಿಸ್ಬೋದು, ಆದರೆ ಆಧ್ಯಾತ್ಮಿಕತೆಯ ದೃಷ್ಟಿಯಿಂದ, ವೈಚಾರಿಕತೆಯ ದೃಷ್ಟಿಯಿಂದ, ಭಾಷೆಯ ದೃಷ್ಟಿಯಿಂದ, ಮೌಲ್ಯಗಳ ದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠ ಹಾಗೂ ಮೌಲ್ಯಯುತವಾದಂಥವುಗಳು ಅಂತ ಹೇಳ್ಬೋದು. ಮುಖ್ಯವಾಗಿ ಬೊಂತಾದೇವಿಯ ವಚನಗಳಲ್ಲಿ ವೈಚಾರಿಕ ಪ್ರಜ್ಞೆಯನ್ನು, ದೇವರ ಅನಂತತೆಯನ್ನು, ಸಮತಾಭಾವವನ್ನು, ಸಾಮಾಜಿಕ ಕಳಕಳೆಯನ್ನು, ಆಧ್ಯಾತ್ಮಿಕ ವಿಚಾರಗಳನ್ನು ನಾವು ಕಾಣ್ಬೋದಾಗಿದೆ. ಬೊಂತಾದೇವಿಯ ವಚನವನ್ನು ಗಮನಿಸೋಣ. ಆಕೆಯ ವಚನ ಈ ರೀತಿ ಇದೆ: ಅಂತಾಯಿತ್ತೆಂತಾಯಿತ್ತೆನ್ನಬೇಡ, ಅನಂತನು ಇಂತು ಆತನೆಂದರಿಯ ಬಿಡಾಡಿ, ಕರೆದಡೆ ಓ ಎಂಬುದು ನಾದವೋ ಬಿಂದುವೋ ಪ್ರಾಣವೋ ಇದಾವುದು, ಬಲ್ಲಡೆ ನೀ ಏಳ ಬಿಡಾಡಿ. 4 ವೇದ, 16 ಶಾಸ್ತ್ರ, 18 ಪುರಾಣ, 28 ಆಗಮ ಇದ ಪ್ರತಿ ಬಿಡಾಡಿ. ಶಬ್ದವೇ ಬ್ರಹ್ಮ, ಶಬ್ದವೇ ಸಿದ್ಧ, ಶಬ್ದವೇ ಶುದ್ಧ ಕಾಣಿರೆ ಬಿಡಾಡಿ. ಈ ವಚನದ ರಚನೆಯನ್ನು, ಅಲ್ಲಿ ಬಳಸಿರುವ ಶಬ್ದಗಳ ಚಮತ್ಕಾರವನ್ನು ನಾವು ಗಮನಿಸಬೇಕು. ಬೊಂತಾದೇವಿಯ ಉತ್ಕೃಷ್ಟ ಭಾಷಾ ಪ್ರೌಢಿಮೆ ಇದೆಯಲ್ಲ, ಅದಕ್ಕೆ ಎಂಥವರು ಸಹ ತಲೆಬಾಗಬೇಕು. ಕನ್ನಡ ಕಲಿತಂತಹ ಬಲಿತ ಮೆದುಳುಗಳು ಸಹ ಈ ವಚನದ ಅರ್ಥವನ್ನು ವಿಶ್ಲೇಷಿಸುವಲ್ಲಿ ನಾವು ಸೋತೋಗ್ಬಿಡ್ತವೆ. ನೋಡಿ, ಈ ವಚನ ಎಷ್ಟು ಅಂದಿನ ಸಾಮಾಜಿಕ ಸ್ಥಿತಿಗತಿಗಳನ್ನು ನಮಗೆ ಕಟ್ಟಿಕೊಡ್ತದೆ ಅಂತ ಹೇಳಿದ್ರೆ, ನಮಗೆಲ್ರಿಗೂ ಗೊತ್ತಿದೆ. ಶ್ರೇಷ್ಠ ಕುಲದವರು ಎಂದು ಕರೆಸ್ಕೊಂಡಂತಹ ಕೆಲವು ವರ್ಗದ ಜನ, ಅವರು ಇಲ್ಲ ಸಲ್ಲದ ಕಥೆಗಳನ್ನು ಕಟ್ಟಿ ಮೌಢ್ಯತೆಯನ್ನು ಬಿತ್ತಿ ಜನರಲ್ಲಿ ಒಂದು ರೀತಿಯ ಭಯವನ್ನು ಸೃಷ್ಟಿಸ್ತಾಯಿದ್ರು. ಮೌಢ್ಯತೆಯನ್ನು ಬಿತ್ತುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಮುಗ್ಧ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದನ್ನು ಅಲ್ಲಿ ಭಾಳ ಸೊಗಸಾಗಿ ಅದರ ಚಿತ್ರಣವನ್ನು ಕಟ್ಟಿಕೊಡ್ತಾಳೆ. ಅಂತಾಯಿತು ಇಂತಾಯಿತು ಎಂತಾಯಿತು ಎನ್ನಬೇಡ, ಅಂದರೆ ಆಗಾಗ್ತದೆ ಹೀಗಾಗ್ತದೆ ಅಂತ ಹೇಳಬೇಡ. ಅಂದರೆ ನೀನು ದೇವರನ್ನು ಪೂಜಿಸಲಿಲ್ಲ ಅಂತ ಹೇಳಿದ್ರೆ, ಅಥವಾ ಈ ರೀತಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಇನ್ನೇನೋ ಆಗುತ್ತೆ ಅಂತ ನೀವು ಹೇಳಬೇಡ. ದೇವರು ಅನಂತನು, ಅವನು ಅನಂತ, ಎಲ್ಲೆಡೆಯೂ ಇದ್ದಾನೆ ಎಂದು ಅರಿಯ ಬಿಡಾಡಿ. ಬಿಡಾಡಿ ಅಂದರೆ ಎಲ್ಲೆಡೆ ಇರತಕ್ಕಂಥ ದೇವರು ಎಲ್ಲೆಡೆ ಇದ್ದಾನೆ ಎನ್ನುವಂತಹ ವಿಚಾರಗಳನ್ನು ಅಲ್ಲಿ ಆಕೆ ಈ ಒಂದು ವಚನದಲ್ಲಿ ಬಿಂಬಿಸ್ತಾಳೆ. ಮುಂದೆ ಹೇಳ್ತಾ, ಕರೆದಡೆ ಓ ಎಂಬುದು ನಾದವೋ ಬಿಂದುವೋ ಪ್ರಾಣವೋ ಇದಾವುದು, ಬಲ್ಲಡೆ ನೀ ಏಳ ಬಿಡಾಡಿ. ನೋಡಿ, ಕರೆದಡೆ ಓ ಎನ್ನುವಂತಹ ಒಂದು ಸ್ಪಂದನೆ ಇದೆಯಲ್ಲ, ನಂಬಿ ಕರೆದಡೆ ದೇವರು ಓ ಎಂತನಂತೆ ಸ್ಪಂದಿಸ್ತಾನೆ, ನಮ್ಮ ಕಷ್ಟಗಳಿಗೆ ನೆರವಾಗ್ತಾನೆ. ದೇವರು ಯಾವಾಗಲೂ ಸಹ ಭಯವನ್ನು ಸೃಷ್ಟಿಸೋದಿಲ್ಲ, ಆತ ಭಯ ನಿವಾರಕ. ಹೀಗಾಗಿ ಯಾರು ಸ್ಪಂದನೆಯ ಗುಣವನ್ನು ಹೊಂದಿರ್ತಾರೆ, ಯಾರಲ್ಲಿದೆ? ಕಲ್ಲು ಮುಳ್ಳುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಆ ಸ್ಪಂದನೆಯ ಗುಣ ಇರೋದಿಲ್ಲ, ಅದು ಮಾನವ ಹೃದಯದಲ್ಲಿ ಇದೆ. ಹಾಗಾಗಿ ಮಾನವರಲ್ಲಿ ದೇವರನ್ನು ಕಾಣತಕ್ಕಂತಹ ಒಂದು ಪ್ರಯತ್ನವನ್ನು ಬೊಂತಾದೇವಿ ಮಾಡಿದ್ದಾಳೆ. ಹಾಗಾಗಿ ಕರೆದಡೆ ಓ ಎಂಬುದು ನಾದವೋ ಬಿಂದುವೋ ಪ್ರಾಣವೋ ಇದಾವುದು, ಬಲ್ಲಡೆ ನೀ ಹೇಳ ಬಿಡಾಡಿ. ನೋಡಿ, ಈ ಸಾಲಿನಲ್ಲಿ ಬೊಂತಾದೇವಿಗೆ ಖಗೋಳ ವಿಜ್ಞಾನದ ಪರಿಚಯ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ. ನಮಗೆಲ್ಲ ಗೊತ್ತಿದೆ ವಿಜ್ಞಾನ ಏನು ಹೇಳ್ತದೆ ಅಂತ ಹೇಳಿದರೆ, ಈ ಸೌರಮಂಡಲ ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನು ನಾವೆಲ್ಲ ಓದಿದ್ದೇವೆ. ಒಂದು ಈ ಬೃಹತ್ ಆಕಾಶದಲ್ಲಿ, ಮಹಾ ಆಕಾಶದಲ್ಲಿ ಒಂದು ಬೆಂಕಿಯ ಉಂಡೆ, ಅದು ಕೊತ 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 ಕುದಿದು ಒಮ್ಮೆ ಭೀಕರವಾದ ನಾದವನ್ನು ಸೃಷ್ಟಿಸಿ ಸಿಡಿದು ಹೋಗ್ತದಂತೆ. ಹೀಗೆ ಸಿಡಿದಾಗ ಅನೇಕ ಬಿಂದುಗಳು ಅದರಿಂದ ಹೊರಬಂದು ಅವು ಗರಗರನೆ ತಿರುಗಿ ತಣ್ಣಗಾಗಿ ಅವು ಗ್ರಹಗಳಾಗಿ ಸೂರ್ಯನ ಸುತ್ತಲೂ ಅವು ತಿರುಗ್ತಾ ಇದ್ದಾವೆ. ಹೀಗೆ ಭೂಮಿಯೂ ಸಹ ಆ ಬಿಂದುವಿನ ಒಂದು ಭಾಗ ಅಂತ ಹೇಳಿ ಇವತ್ತಿನ ವಿಜ್ಞಾನಿಗಳು ಹೇಳ್ತಾರೆ. ಇದನ್ನೇ ಬಿಗ್ ಬ್ಯಾಂಗ್ ಥಿಯರಿ ಅಂತೇಳಿ ನಾವು ಕರೆಯೋದು. ಆ ನಂತರ ಎಷ್ಟೋ ಕಾಲವಾದ ನಂತರ ಈ ಭೂಮಿಯ ಮೇಲೆ ಜೀವಸಂಕುಲ ಉದಯಿಸ್ತು ಅನ್ನುವಂಥದ್ದು ನಮ್ಮ ವಿಜ್ಞಾನ ಹೇಳ್ತದೆ. ಇದನ್ನೇ ಬೊಂತಾದೇವಿ ಹೇಳುವಂಥದ್ದು. ಕರೆದಡೆ ಓ ಎನ್ನುವುದು ನಾದವೋ, ಅಂದರೆ ಆ ಶಬ್ದ ಬಂತಲ್ಲ ಅದೋ, ಬಿಂದುವೋ ಭೂಮಿಯೋ ಅಥವಾ ಗ್ರಹಗಳೋ, ಪ್ರಾಣವೋ ಇದಾವುದು. ಅಂದರೆ ಪ್ರಾಣ ಜೀವಾಳ ಈ ಭೂಮಿ ಹೇಗಾದರೂ ಸೃಷ್ಟಿಯಾಗಿರಲಿ,
ಆದರೆ ಆ ನೆಲ ಜಲಗಳಲ್ಲಿ ದೇವರಿಲ್ಲ, ಮಾನವರಲ್ಲಿ ದೇವರಿದ್ದಾನೆ. ಆ ಜೀವ ಪ್ರಾಣದಲ್ಲಿ ದೇವರಿದ್ದಾನೆ. ಆತ ಕರೆದಡೆ ಓ ಎನ್ನುತ್ತಾನೆ. ಅಂದರೆ ಮಾನವರಲ್ಲಿ ಈ ಒಂದು ಗುಣ ಇದೆ ಅನ್ನುವಂಥದ್ದನ್ನ ದೇವರನ್ನು ಕಾಣ್ತಕ್ಕಂಥ ಒಂದು ಪ್ರಯತ್ನವನ್ನು ಆಕೆ ಮಾಡ್ತಾಳೆ. ಮುಂದೆ ಹೇಳ್ತಾಳೆ, 4 ವೇದ, 16 ಶಾಸ್ತ್ರ, 18 ಪುರಾಣ, 28 ಆಗಮ ಇದ ಪ್ರತಿಬಿಡಾಡಿ. ನೋಡಿ, ರಾಜಕುಮಾರಿಯಾಗಿರ್ತಕ್ಕಂತಹ ಬೋಂತಾದೇವಿಗೆ ಅರಮನೆಯಲ್ಲಿ ವೇದ ಶಾಸ್ತ್ರ ಪುರಾಣಗಳನ್ನು ಹೇಳ್ಕೊಟ್ಟದ್ದಿದೆ. ಹೀಗಾಗಿ ಅವಳು ಅದನ್ನೆಲ್ಲವನ್ನು ಓದಿದ್ಲಲ್ಲ, ಓದಿದಾಗ ಅವಳಿಗೆ ದೇವರು ಸ್ವರೂಪವನ್ನು ಏನಲ್ಲಿ ಹೇಳಿದರು ವೇದಶಾಸ್ತ್ರ ಪುರಾಣಗಳಲ್ಲಿ, ದೇವರು ಆ ರೀತಿಯಲ್ಲೇ ಇಲ್ಲ, ದೇವರಿರೋದು ಆತ ಬಿಡಾಡಿ. ಇದಕ್ಕೆ ಪ್ರತಿಯಾಗಿ ನಾವು ದೇವರನ್ನು ಕಾಣಬೇಕಾಗಿರೋದು ಎಲ್ಲಿ ಅಂತ ಹೇಳಿದ್ರೆ ಅದು ಮಾನವ ಹೃದಯದಲ್ಲಿ ಎನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ತನ್ನ ವಚನಗಳಲ್ಲಿ ಆಕೆ ಹೇಳ್ತಾಳೆ. ಇನ್ನು ಆಕೆ ಮುಂದೆ ಹೇಳ್ತಾಳೆ ನೋಡಿ, ಶಬ್ದವೇ ಬ್ರಹ್ಮ, ಶಬ್ದವೇ ಸಿದ್ಧ, ಶಬ್ದವೇ ಶುದ್ಧ, ಕಾಣಿರೆ ಬಿಡಾಡಿ. ನೋಡಿ, ಶಬ್ದ ಸೃಷ್ಟಿಯಿಂದ ಮಾತು ಉದಯಿಸ್ತದೆ. ಶಬ್ದ ಸೃಷ್ಟಿಯ ಮಾತು, ಆ ಮಾತು ಸಿದ್ಧ ಶುದ್ಧವಾಗಿರಬೇಕು ಅನ್ನುವಂಥದ್ದನ್ನು ನಮ್ಮ ಮಾತುಗಳಲ್ಲಿ, ಅಂದರೆ ನಮ್ಮ ಅಂತರಂಗದಿಂದ, ನಮ್ಮ ಮಾತಿನ ರೂಪದಲ್ಲಿ, ನಮ್ಮ ನಡೆನುಡಿಯಲ್ಲಿ ದೇವರು ಇರಬೇಕು ಅನ್ನುವಂಥದ್ದನ್ನು ಈ ವಚನದ ಮೂಲಕ ಆಕೆ ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡಿದ್ದಾಳೆ. ಜೀವಪರವಾಗಿರ್ತಕ್ಕಂತಹ ಆಕೆಯ ವಚನಗಳು ಇವತ್ತಿಗೂ ಸಹ ಅವು ಪ್ರಸ್ತುತ ಅಂತ ಅನ್ನಿಸ್ತವೆ. ಅಂತಹ ವೈಚಾರಿಕ ನೆಲೆಗಟ್ಟಿನ ಮೇಲೆ ಆಕೆಯ ವಚನಗಳು ನಮಗೆ ಕಂಡು ಬರ್ತವೆ. ಭಾಳ ಮುಖ್ಯವಾಗಿ ಬೋಂತಾದೇವಿ ತನ್ನ ವಚನಗಳಲ್ಲಿ ಬಳಸ್ತಕ್ಕಂಥ ಇನ್ನೊಂದು ಮುಖ್ಯವಾದಂತಹ ಒಂದು ಪರಿಕಲ್ಪನೆ ಅಂತ ಹೇಳಿದ್ರೆ ಅದು ಬಯಲು. ಆ ಬಯಲು ಎನ್ನುವಂತಹ ಒಂದು ಶಬ್ದವನ್ನು ಭಾಳಷ್ಟು ಬಾರಿ ಆಕೆ ಬಳಸ್ತಾ ಹೋಗ್ತಾಳೆ. ಬಯಲು ದೇವರು ಅಂತ ಹೇಳ್ತಾಳೆ. ಬಯಲಿಗೆ ಆಕಾರ ಇಲ್ಲ. ಬಯಲು ಅದೊಂದು ಅಪ್ರತಿಮ, ಅಗೋಚರ, ಶೂನ್ಯ. ಆ ಬಯಲೇ ದೇವರು ಅಂತ ಹೇಳ್ತಾಳೆ. ಬಯಲನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಬಯಲು ಎಲ್ಲೆಡೆ ಇದೆ. ಈಗ ಒಂದು ಪುಟ್ಟಿಯನ್ನು ನಾವು ತೆಗೆದುಕೊಳ್ಳೋಣ. ಆ ಪುಟ್ಟಿಯ ಒಳಗಡೆ ನಾವು ಹಣ್ಣುಗಳನ್ನು ಇಡ್ತೇವೆ. ಹಣ್ಣುಗಳನ್ನು ನೀವು ಪುಟ್ಟಿಯಿಂದ ಹೊರ ತೆಗಿಬೋದು, ಅದು ಸುಲಭ. ಆ ಪುಟ್ಟಿಯ ಒಳಗಿರ್ತಕ್ಕಂತಹ ಬಯಲಿದೆಯಲ್ಲ, ಅದನ್ನು ಹೊರ ತೆಗಿಯೋಕ್ಕಾಗತ್ತಾ? ನಾವು ಬಯಲು ಇಟ್ಟವರು ಅಲ್ಲ, ಇಡೋಕ್ಕಾಗದೇ ಇರೋದ್ರಿಂದ ಅದನ್ನು ಹೊರ ತೆಗಿಯೋಕ್ಕೂ ಸಾಧ್ಯ ಇಲ್ಲ. ಪುಟ್ಟಿಯ ಒಳಗೂ ಬಯಲಿದೆ, ಪುಟ್ಟಿಯ ಹೊರಗೂ ಬಯಲಿದೆ. ಪುಟ್ಟಿಯ ಒಳಗಿರುವ ಬಯಲು, ಹೊರಗಿರುವ ಬಯಲು ಎರಡೂ ಒಂದೇ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಅರಿತಂತಹ ಬೋಂತಾದೇವಿ ಆಕೆ ಹೇಳ್ತಾಳೆ, ಊರೊಳಗೊಂದು ಬಯಲು, ಊರೊರಗೊಂದು ಬಯಲುಂಟೆ. ಬಯಲು ಎಲ್ಲೆಡೆ ಇದೆ, ಆ ಬಯಲೇ ದೇವರು. ಹೀಗಿರಬೇಕಾದ್ರೆ ಇದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೆ ಆದರೆ ಈ ಜಾತಿ ಮತ ಭೇದ ಅನ್ನುವಂತಹ ದೊಡ್ಡ ಗೋಡೆಗಳನ್ನು ನಾವು ಇವತ್ತೇನು ಕಟ್ಟಿಕೊಂಡು ಒಂದು ರೀತಿಯ ಮನುಜರ ನಡುವೆ ಒಂದು ರೀತಿಯ ವೈಷಮ್ಯಗಳನ್ನು ಅಥವಾ ತರತಮ ಭಾವಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ದೂರವಾಗ್ತದೆ, ದೂರ ಆಗಬೇಕು ಎನ್ನುವಂಥ ಆಶಯವನ್ನು ತನ್ನ ಒಂದು ವಚನದಲ್ಲಿ ಆಕೆ ಹೀಗೆ ಹೇಳ್ತಾಳೆ. ಊರ ಒಳಗಣ ಬಯಲು, ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ. ಊರೊಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಒಲೆ ಬಯಲೆಂದುಂಟೆ. ಎಲ್ಲಿ ನೋಡಿದೊಡೆ ಬಯಲೊಂದೇ, ಭಿತ್ತಿಯಿಂದ ಒಳ ಹೊರಗೆಂಬ ನಾಮ ವಯಸ್ಸೆ. ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೇ ಬಿಡಾಡಿ. ನೋಡಿ, ಬಯಲು ಅನ್ನುವಂಥದ್ದು ಎಲ್ಲೆಡೆ. ಈ ಮುಖೇನ ಜಾತಿ ವ್ಯವಸ್ಥೆಯನ್ನು ಬಹಳ ಕಠೋರವಾಗಿ ಖಂಡಿಸ್ತಕ್ಕಂತಹ ಒಂದು ಮನೋಭಾವನೆಯನ್ನು ಆಕೆ ಹೊಂದಿದ್ಲು. 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಂಥವ್ರು ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ಅದು 12ನೇ ಶತಮಾನದ ಶಿವಶರಣರು. ಹೀಗಾಗಿ ದೇವರು ಎಲ್ಲೆಡೆ ಇದ್ದಾನೆ. ಆತ ಬಿಡಾಡಿ, ಆತ ಅನಂತ, ಆತ ಬಯಲು. ಇಂತಹ ಬಯಲ ದೇವರನ್ನು ನಾವು ಆರಾಧಿಸಬೇಕು. ಬಯಲನ್ನು ದೇವರು ಅಂತ ನಾವು ಭಾವಿಸಿದ ಮೇಲೆ ಆ ಬಯಲಿಗೆ ಗುಡಿ ಗೋಪುರಗಳನ್ನು ಕಟ್ಟೋದಕ್ಕೆ ಸಾಧ್ಯತೆ ಇದೆಯಾ? ನಾವು ದೇವರು ಅಂತ ಹೇಳಿದ್ರೆ ಮೂರ್ತಿ ಅಂತ ತಿಳ್ಕೊಂಡಿದ್ದೇವೆ. ನೋಡಿ, ಬಯಲಿನೊಳಗೆ ಎಲ್ಲವೂ ಅಡಗಿದೆ. ಬಯಲಿಗೆ ಗುಡಿ ಕಟ್ಟೋದಕ್ಕೆ ಬರೋದಿಲ್ಲ. ನಾವು ದೇವರಿಗಾಗಿ ಗುಡಿಯನ್ನು ಕಟ್ತೇವೆ. ಗುಡಿ ಕಟ್ಟುವ ಮುನ್ನ ದೇವರು ಎಲ್ಲಿದ್ದ ಹಾಗಾರೆ? ಗುಡಿ ಕಟ್ಟಿದ ಮೇಲೆ ನಾವು ದೇವರನ್ನು ಗುಡಿಯೊಳಗೆ ಬಂಧಿಸ್ತೇವೆ. ಹಾಗಾದರೆ ಗುಡಿಯೊಳಗೆ ನಾವು ದೇವರನ್ನು ಬಂಧಿಸಿದ್ದೀವಿ ಅಂತ ಹೇಳಿದ್ರೆ ದೇವರು ಮಾಡಿದ ತಪ್ಪಾದರೂ ಏನು?
ನಾವು ದೇವರಿಗೆ ಗುಡಿ ಕಟ್ಕೊಡ್ತೀವಿ ಅಂತ ಹೇಳಿದ್ರೆ ಆತ ವಸತಿಹೀನನೇ, ಆತ ಬಡವನೇ, ಆತ ಸಣ್ಣವನೇ, ಅವನಿಗೇಕೆ ನಾವು ಭಾಳಷ್ಟು ಬಂಗಾರದ ಕಳಶಗಳನ್ನೆಲ್ಲ ನಾವು ಮಾಡಿಕೊಡ್ತೇವೆ? ಇವೆಲ್ಲವೂ ನಾವು ಯೋಚಿಸಬೇಕಾದಂಥ ವಿಚಾರಗಳೇ. ಗುಡಿ ಗೋಪುರಗಳು ನಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುವಂಥ ತಾಣಗಳಾಗಬೇಕೇ ಹೊರತು ಶೋಷಣೆಯ ತಾಣಗಳಾಗಬಾರ್ದು. ಹೀಗಾಗಿ ಬಸವಾದಿ ಶಿವಶರಣರು ಏನು ನಂಬಿದ್ರು ಅಂತ ಹೇಳಿದ್ರೆ, ಈ ಗುಡಿ ಗೋಪುರಗಳು ಶೋಷಣೆಗೆ ದಾರಿ ಮಾಡಿಕೊಡ್ತವೆ, ಹಾಗಾಗಿ ಗುಡಿ ಗೋಪುರಗಳು ಬೇಡ ಅನ್ನುವಂಥದ್ದು. ಸ್ಥಾವರ ಕಳಿವುಂಟು ಜಂಗಮಕ್ಕೆ ಕಳಿವಿಲ್ಲ ಅಂತ ಹೇಳಿದರು. ಆಕೆಯ ಇನ್ನೊಂದು ವಚನ ಭಾಳ ಸೊಗಸಾಗಿದೆ. ಘಟದೊಳಗಣ ಬಯಲು ಮಠದೊಳಗಣ ಬಯಲು, ಘಟದೊಳಗಣ ಬಯಲು ಮಠದೊಳಗಣ ಬಯಲು, ಬಯಲು 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 ತಾನೆಲ್ಲ ಬಯಲು ಬಿಡಾಡಿ ಬಯಲು. ನೋಡಿ, ಇಲ್ಲಿ ಘಟ ಅಂತ ಹೇಳಿದ್ರೆ ಕುಂಭ ಅನ್ನುವಂಥ ಅರ್ಥನೂ ಕೊಡುತ್ತೆ. ಆದರೆ ಇಲ್ಲಿ ಘಟ ಅಂತ ಹೇಳಿದ್ರೆ ದೇಹ ಅಂತ. ದೇಹದೊಳಗೂ ದೇವರಿದ್ದಾನೆ. ಘಟದೊಳಗಣ ಬಯಲು ಅಂದರೆ ದೇಹದಲ್ಲೂ ದೇವರಿದ್ದಾನೆ. ಹಾಗೆ ಮಠ ಅಂದರೆ ಮನೆ, ಮಠ ಮನೆಗಳಲ್ಲೂ ಸಹ ದೇವರಿದ್ದಾನೆ. ಘಟ ಮತ್ತು ಮಠಗಳಲ್ಲಿ ದೇವರಿದ್ದಾನೆ ಅಂತ ಹೇಳಿದ್ರೆ ನಾವು ನಮ್ಮ ದೇಹವನ್ನು ಮತ್ತು ನಮ್ಮ ಮನೆಗಳನ್ನು ನಾವು ಹೇಗೆ ಇಟ್ಕೊಳ್ಬೇಕು? ಬಯಲು ಅನ್ನುವಂಥದ್ದನ್ನ ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಜನ ಹೇಗೆ ಬಳಸ್ತಾರೆ ಅಂದರೆ, ಬಯಲು ಅಂತ ಹೇಳಿದ್ರೆ ಅದು ಬಹಿರ್ದೆಸೆಗೆ ಹೋಗ್ತಕ್ಕಂಥ ಒಂದು ಜಾಗ ಅಂತ, ಅಂದರೆ ವಲಸು. ನಾವು ನಮ್ಮ ನಡೆನುಡಿಗಳನ್ನು ಪರಿಶುದ್ಧವಾಗಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಘಟ ದೇಹವೂ ವಲಸಾಗ್ತದೆ, ಮಠವೂ ವಲಸಾಗ್ತದೆ. ಹೀಗಾಗಿ ಘಟ ಮತ್ತು ಮಠಗಳನ್ನು ವಲಸಾಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಶುಚಿಯಾಗಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದು ನಮ್ಮ ಒಂದು ಕರ್ತವ್ಯ ಅನ್ನುವಂಥದ್ದನ್ನು ಈ ಮುಖೇನ ಆಕೆ ವಚನದ ಮೂಲಕ ನಮಗೆ ತಿಳಿಯಪಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬೊಂತಾದೇವಿ ಬಯಲನ್ನು ದೇವರು ಅಂತ ಹೇಳಿ ಕರೆದಿದ್ದಾಳೆ. ಈ ಬಯಲನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಬಯಲು ಅದು ಯಾವಾಗಲೂ ಸಹ ಮಲಿನಗೊಳ್ಳೋದಿಲ್ಲ. ಯಾವುದು ಮಲಿನಗೊಳ್ತದೆ ಅದನ್ನು ನಾವು ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ತೇವೆ. ಈಗ ದೀಪ ಇದೆ, ದೀಪವನ್ನು ನಾವು ತಿಕ್ಕಿ ತೊಳಿತೇವೆ. ಯಾಕೆಂದರೆ ಅದು ಕೊಳೆಯಾಗಿರ್ತದೆ ಅಂತೇಳಿ. ದೀಪವನ್ನು ತಿಕ್ಕಿ ತೊಳೆದಾಗೆ ಅದರ ಬೆಳಕನ್ನು ನಾವು ತಿಕ್ಕಿ ತೊಳೆಯೋದಕ್ಕೆ ಬರ್ತದೆಯೇ? ಖಂಡಿತ ಇಲ್ಲ. ಹಾಗೆ ಬಯಲು ದೇವರು ಅಂತಂದಮೇಲೆ ನೀವು ಮೂರ್ತಿಯನ್ನು ತಿಕ್ಕಿ ತೊಳಿಬೋದು, ಅದು ಮಲಿನ ಆಗ್ತದೆ. ಮೂರ್ತಿ ದೇವರಲ್ಲ, ಬಯಲು ದೇವರು. ಬಯಲನ್ನು ತಿಕ್ಕಿ ತೊಳೆಯೋಕ್ಕೆ ಬರ್ತದೆಯೇ? ಬಯಲಿಗೆ ಗುಡಿ ಕಟ್ಟೋದಕ್ಕೆ ಬರ್ತದೆಯೇ? ಇಲ್ಲ. ಹೀಗಾಗಿ ಈ ಬಯಲನ್ನು ಅಂದರೆ ಬೊಂತಾದೇವಿಯ ಬಯಲಿನ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳೋದು, ಅದನ್ನು ವಿಶ್ಲೇಷಿಸೋದು ಅಷ್ಟು ಸುಲಭ ಅಲ್ಲ. ಅದು ಆಧ್ಯಾತ್ಮಿಕತೆಯ ಒಂದು ಸಾಧನೆ. ಇಂತಹ ಆಧ್ಯಾತ್ಮಿಕತೆಯ ಒಂದು ಸಾಧನೆಯ ತುತ್ತ ತುದಿಯನ್ನು ಏರಿದಂಥವಳು ಅಂತ ಹೇಳಿದರೆ ಬೊಂತಾದೇವಿ. ಬೊಂತಾದೇವಿಯ ಇನ್ನೊಂದು ವಚನ ಈ ರೀತಿ ಇದೆ: ಅರಿವೇ ಬಿಡಾಡಿ ಅರಿಯದೆ ಬಿಡಾಡಿ, ಮರವೇ ಬಿಡಾಡಿ ಮರೆಯದೆ ಬಿಡಾಡಿ, ಅರಿವರತು ಕುರುಹಿಲ್ಲದಾತ ನೀನೇ ಬಿಡಾಡಿ. ಅತ್ಯಂತ ಸರಳವಾಗಿರ್ತಕ್ಕಂಥ, ಇದರೊಳಗೇನು ಅಂಥ ವಿಚಾರಗಳಿಲ್ಲ ಅಂತ ಅನಿಸ್ತದೆ. ಆದರೆ ಇದರ ಆಳಕ್ಕೆ ಹೋದಾಗ ಆಕೆಯ ಆಧ್ಯಾತ್ಮಿಕವಾದ ವಿಚಾರಗಳು ಎಷ್ಟು ತರ್ಕಬದ್ಧವಾಗಿದ್ದವು ಅಂತ ಅನ್ನುವಂಥದ್ದು ನಮಗೆ ಗೋಚರಿಸ್ತದೆ. ಆಕೆ ಅರಿವನ್ನು ಬಿಡಾಡಿ ಅಂತೇಳಿ ಕರೀತಾ ಇದ್ದಾಳೆ. ಅರಿವು ಅಂತ ಹೇಳಿದ್ರೆ ಏನು? ಜ್ಞಾನ ಅಂತ, ತಿಳುವಳಿಕೆ ಅಂತ, ಯೋಚನೆ ಅಂತ. ಅದು ಸ್ವತಂತ್ರವಾಗಿರ್ತಕ್ಕಂಥದ್ದು, ಸರ್ವ ಸ್ವತಂತ್ರ. ಬಿಡಾಡಿ. ಈಗ ಯೋಚನೆ ಮಾಡಬೇಡ್ರಿ ಅಂತ ಹೇಳಿದರೆ ನಾವು ಯೋಚಿಸದೇ ಇರೋದಕ್ಕೆ ಆಗ್ತದೆಯೇ? ಅದಕ್ಕೆ ನಿರ್ಬಂಧ ಆಗ್ತದೆಯೇ? ಯೋಚಿಸೋದಕ್ಕೆ ಇತಿಮಿತಿಗಳಿದೆಯೇ? ಇಲ್ಲ. ನಾವು ಎಷ್ಟು ಯೋಚಿಸ್ತೀವೋ ಅಷ್ಟು ನಾವು ಪ್ರಬುದ್ಧತೆಯನ್ನು ಪಡ್ಕೊಳ್ತೇವೆ. ಅದನ್ನೇ ಅಲ್ಲಮ ಪ್ರಭುಗಳು ಹೇಳಿದ್ದು, ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತೇಳಿ. ಇಂತಹ ಜ್ಞಾನರತ್ನವು ಧರಿಸಿದೊಡೆ ನಿನಗಿಂತ ಸಿರಿವಂತರಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಅರಿವೇ ಬಿಡಾಡಿ. ಮುಂದುವರೆದೇ ಆಕೆ ಹೇಳ್ತಾಳೆ, ಅರಿಯದೆ ಬಿಡಾಡಿ. ಅರಿಯದೆ ಅಂತ ಹೇಳಿದ್ರೆ ಅಜ್ಞಾನ ಅಂತ. ಅಂದರೆ ಜ್ಞಾನ ಮತ್ತು ಅಜ್ಞಾನ ಎರಡೂ ಒಂದೇ ಅಂತ. ಅರಿಯದೆ ಇರೋದು ಅಂತ ಹೇಳಿದ್ರೆ ಅದು ಅಜ್ಞಾನ ಅಂತ. ಅಜ್ಞಾನ ಸ್ಥಿರವಲ್ಲ, ಹೌದಾ ಇಲ್ಲ? ಅದು ಬದಲಾಗ್ತದೆ. ಯಾರೂ ತಾನು ಅಜ್ಞಾನಿಯಾಗೇ ಇರಬೇಕು ಅಂತ ಬಯಸೋದಿಲ್ಲ, ತಾನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾಗಿ ಅದು ಸಹ ಚಲನಶೀಲತೆಯನ್ನು ಹೊಂದುತ್ತೆ. ಹೀಗಾಗಿ ಅರಿಯದೆ ಬಿಡಾಡಿ, ಅರಿವು ಬಿಡಾಡಿ ಅರಿಯದೆ ಬಿಡಾಡಿ ಅಂತ ಹೇಳ್ತಾಳೆ. ಇದು ಒಂದು ರೀತಿಯ ತರ್ಕ. ಇದು ನಮ್ಮ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರು
ಒಂದು ನಾಟಕದಲ್ಲಿ ಬರುವ ಪ್ರಸಂಗವನ್ನು ಭಾಳ ಸೊಗಸಾಗಿ ಹೇಳ್ತಾರೆ. ಈ ಅಸ್ಪೃಶ್ಯರು ಅಂದರೆ ಯಾರು ಅಂತ ಮಾತು ಬಂದಾಗ ಅವ್ರು ಹೇಳುವಂಥದ್ದು ಏನು ಅಂದರೆ, ಮುಟ್ಟದೇ ಇರುವವನು, ಮುಟ್ಟಿಸಿಕೊಳ್ಳದೇ ಇರುವವನು. ನೋಡಿ, ಮುಟ್ಟದೇ ಇರುವವನು, ಮುಟ್ಟಿಸಿಕೊಳ್ಳದೇ ಇರುವವನು ಇಬ್ಬರು ಅಸ್ಪೃಶ್ಯರೇ ಅಂತ ಹೇಳ್ತಾರೆ. ಅವರಿಬ್ಬರಲ್ಲೂ ಏನಂತ ವ್ಯತ್ಯಾಸ ಇಲ್ಲ ಅಂತ. ಹಾಗೆ ಜ್ಞಾನ ಮತ್ತು ಅಜ್ಞಾನ ಅವೆರಡೂ ಸಮಾನ ಅನ್ನುವಂಥದ್ದು. ಅರಿವು ಹೊಂದಿರತಕ್ಕಂಥವನು ಶ್ರೇಷ್ಠ, ಅರಿವು ಇಲ್ಲದೆ ಇರತಕ್ಕಂಥವನು ಕನಿಷ್ಠ ಎನ್ನುವ ತರತಮ ಬೇಡ ಎನ್ನುವಂಥದ್ದು ಆಕೆಯ ನಿಲುವು. ಮುಂದುವರೆದು ಬೋಂತಾದೇವಿ ಹೇಳ್ತಾಳೆ, ಮರೆವೇ ಬಿಡಾಡಿ, ಮರೆಯದೆ ಬಿಡಾಡಿ. ನೋಡಿ, ಮರೆವು ಅನ್ನುವಂಥದ್ದು ಅಂದರೆ ವಿಸ್ಮೃತಿ, ಅದು ಸಹ ಸ್ವತಂತ್ರವಾಗಿರ್ತಕ್ಕಂಥದ್ದು. ಎಷ್ಟೋ ವಿಚಾರಗಳು ನಮಗೆ ಗೊತ್ತಿಲ್ಲದಲೆಯ ನಾವು ಮರ್ತು ಬಿಡ್ತೇವೆ, ನಮ್ಮನ್ನು ಕೇಳೋದೇ ಇಲ್ಲ. ಎಷ್ಟೇ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿದರೂ ಮರ್ತೋಗ್ಬಿಡ್ತಾವೆ. ಹಾಗಾಗಿ ಅದು ಸರ್ವ ಸ್ವತಂತ್ರ. ಮರೆಯದೇ ಬಿಡಾಡಿ ಅಂದರೆ ನೆನ್ಪಿಟ್ಕೊಳ್ಳೋದು ಸಹ ಅದು ಸ್ವತಂತ್ರವಾಗಿರ್ತಕ್ಕಂಥದ್ದು. ಅಂದರೆ ಸ್ಮೃತಿ ಮತ್ತು ವಿಸ್ಮೃತಿ, ನೆನಪು ಮತ್ತು ಮರೆವು ಇವೆರಡೂ ಸಹ ಸ್ವತಂತ್ರವಾದಂಥವುಗಳೇ. ಯಾವ ವಿಚಾರಗಳನ್ನು ನಾವು ನೆನ್ಪಿಟ್ಕೊಳ್ತೀವೋ ಆ ವಿಚಾರಗಳು ಏನಾಗ್ತದೆ, ಮತ್ತೆ ಮತ್ತೆ ಹೊಸ ಜ್ಞಾನದ ಸೃಷ್ಟಿಗೆ, ಅನ್ವೇಷಣೆಗೆ ಅವು ಕಾರಣ ಆಗ್ತವೆ ಎನ್ನುವಂಥದ್ದು ಆಕೆಯ ಒಂದು ಅಭಿಪ್ರಾಯ. ಹೀಗಾಗಿ ಬೋಂತಾದೇವಿ ಹೇಳುವಂಥದ್ದು, ಅರಿವೇ ಬಿಡಾಡಿ, ಅರಿಯದೆ ಬಿಡಾಡಿ, ಮರೆವೇ ಬಿಡಾಡಿ, ಮರೆಯದೇ ಬಿಡಾಡಿ. ಮುಂದುವರೆದು ಹೇಳ್ತಾಳೆ, ಅರಿವರಿತು ಕುರುಹಿಲ್ಲದಾತ ನೀನೇ ಬಿಡಾಡಿ. ನೋಡಿ, ಇದನ್ನು ಅರ್ಥ ಮಾಡಿಕೊಂಡು ಕುರುಹಿಲ್ಲದೆ ಬದುಕ್ತೀಯಲ್ಲ, ನೀನೇ ಬಿಡಾಡಿ. ಅಂದರೆ ನಾವು ಮಾಡುವ ಕೆಲಸ ಅದು ತೋರಿಕೆಯದ್ದಾಗಿರಬಾರ್ದು ಅನ್ನುವಂಥದ್ದು. ಅದು ಪ್ರದರ್ಶನ ಅಲ್ಲ. ಇವತ್ತು ನಾವು ಮಾಡೋ ಕೆಲಸ ಏನಾಗಬೇಕು, ಪ್ರಚಾರ ಬೇಕು ನಮಗೆ. ಪ್ರಚಾರ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ಕೆಲಸನೂ ಮಾಡೋದಿಲ್ಲ. ಇದು ನಮ್ಮ ದೌರ್ಬಲ್ಯಗಳು. ನೋಡಿ, ಯಾಕೆ ಹೇಳ್ತಕ್ಕಂಥದ್ದು ಏನು, ಅರಿವರಿತು ಕುರುಹಿಲ್ಲದಾತ ನೀನೇ ಬಿಡಾಡಿ. ನೀನು ದೇವರಾಗಬೇಕಾ, ಕಾಯಕ ಮಾಡಷ್ಟು. ಇದನ್ನೇ ಬಸವಣ್ಣನವರು ಭಾಳ ಸೊಗಸಾಗಿ ಹೇಳ್ತಾರೆ. ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಶರಣ ಬಂಧುಗಳೇ, ದೂರದ ಕಾಶ್ಮೀರದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಕಲ್ಯಾಣಕ್ಕೆ ಬಂದಂತಹ ಬೋಂತಾದೇವಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ವಚನಗಳನ್ನು ರಚನೆ ಮಾಡೋದ್ರ ಮೂಲಕ ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಆಕೆ ಉಂಟು ಮಾಡಿದ್ಲು. ಕೊನೆಗೆ ಕಲ್ಯಾಣದಲ್ಲಿ ಕ್ರಾಂತಿಯಾಗುತ್ತೆ, ಕಲ್ಯಾಣ ಅವಸಾನವಾಗ್ತದೆ. ನಮಗೆ ಅದರ ಇತಿಹಾಸ ಗೊತ್ತಿದೆ. ಆಗ ಕಲ್ಯಾಣದಲ್ಲಿದ್ದಂಥ ನೂರಾರು ಶರಣೆಯರು ವಚನಗಳ ಕಟ್ಟುಗಳನ್ನು ಕಟ್ಟಿಕೊಂಡು ಅವರು ದೇಶದ ನಾನಾ ಭಾಗಗಳಿಗೆ ಸಂಚರಿಸ್ತಾರೆ. ಆದರೆ ಬೋಂತಾದೇವಿ ಮತ್ತು ಆತನ ಅಣ್ಣ ಮೋಳಿಗೆ ಮಾರಯ್ಯ ಮತ್ತು ಹತ್ತಿಗೆ ಅವರು ಕಲ್ಯಾಣದಲ್ಲೇ ಉಳ್ಕೊಳ್ತಾರೆ. ಕೊನೆಗೆ ಕಲ್ಯಾಣದಿಂದ 18 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮೋರ್ಕೆರ ಅಂಥೇಳಿ ಒಂದು ಸ್ಥಳ ಈಗಲೂ ಇದೆ. ಆ ಒಂದು ಸ್ಥಳದಲ್ಲಿ ಅವರು ಅಂತ್ಯಕಾಲವನ್ನು ನಡೆಸಿ ಅಲ್ಲಿಯೇ ಐಕ್ಯವಾಗ್ತಾರೆ ಅನ್ನುವಂಥದ್ದು ಈಗ ನಮಗೆ ಸಿಕ್ಕಿರ್ತಕ್ಕಂತಹ ಒಂದು ಮಾಹಿತಿ. ಇಂಥ ಬೋಂತಾದೇವಿಯನ್ನು ಪರಿಚಯ ಮಾಡಿಕೊಳ್ಳೋದಕ್ಕೆ, ನಾಡಿನ ಜನತೆಗೆ ತಿಳಿಯಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಅರಿವರಿತು ಕುರುಹಿಲ್ಲದಾತ ನೀನೇ ಬಿಡಾಡಿ, ಅರಿವರಿತು ಕುರುಹಿಲ್ಲದಾತ ನೀನೇ ಬಿಡಾಡಿ. ಎಲ್ಲಿ ನೋಡಿದಡೆ ಬಯಲೊಂದೇ, ಕರೆ
ಇಲ್ಲ ಕರೆದಡೆ ಓ ಎಂಬಾತನೇ ಬಿಡಾಡಿ ಕರೆದಡೆ ಓ ಎಂಬಾತನೇ ಬಿಡಾಡಿ ಘಟಪಟನಾದ ಓ ಎಂಬಾತಲಿಂಗ ಘಟಪಟನಾದ ಓ ಎಂಬಾತಲಿಂಗ ತರಗೆಗಳಿಗೊಂದೇ ಗಾಳಿ ತರಗೆಗಳಿಗೊಂದೇ ಗಾಳಿ ಹಾರುತ್ತಿಪ್ಪವು 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 ಘಟಪಟನಾದ ಓ ಎಂಬಾತಲಿಂಗ ಘಟಪಟನಾದ ಓ ಎಂಬಾತಲಿಂಗ ಒಂದೇ ಅನಿಲನಿಂದ ದೇಹ ಬಟ್ಟೆಯೊಳಗಿಲ್ಲ ಒಂದೇ ಅನಿಲನಿಂದ ದೇಹ ಬಟ್ಟೆಯೊಳಗಿಲ್ಲ ಕರೆದಡೆ ಓ ಎಂಬಾತನೇ ಬಿಡಾಡಿ ಕರೆದಡೆ ಓ ಎಂಬಾತನೇ ಬಿಡಾಡಿ ಕರೆದಡಿ ಓ ಎಂಬಾತನೇ ಬಿಡಾಡಿ ಕರೆದಡಿ ಓ ಎಂಬಾತನೇ ಬಿಡಾಡಿ ಘಟಪಟನಾದ ಓ ಎಂಬಾತಲಿಂಗ ಘಟಪಟನಾದ ಓ ಎಂಬಾತಲಿಂಗ ತರಗೆಗಳಿಗೊಂದೇ ಗಾಳಿ ತರಗೆಗಳಿಗೊಂದೇ ಗಾಳಿ ಹಾರುತ್ತಿಪ್ಪವು 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 ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಅರಿವೆ ಬಿಡಾಡಿ ಎಂದ ಗೊಂತಾದೇವಿ. ಕಲ್ಯಾಣ ಎನ್ನುವ ಹೆಸರೇ ಮಂತ್ರ ಸದೃಶವಾದುದು. 12ನೇ ಶತಮಾನದಲ್ಲಿ ಇಂದಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಬಸವಾದಿ ಶಿವಶರಣರ ಬೀಡಾಗಿತ್ತು. ಅನುಭವ ಮಂಟಪದ ಮೂಲಕ ಶರಣರು ವಚನ ಚಳವಳಿಗೆ ಕಾರಣರಾಗಿ ಸಾಹಿತ್ಯಿಕ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅದ್ಭುತ ಪರಿವರ್ತನೆ ತಂದದ್ದು ಅವಿಸ್ಮರಣೀಯ ಘಟನೆ. ಶರಣರ ಚಳುವಳಿಯ ಪರಿಚಯ, ಪ್ರಭಾವ ಬೀದರ್ ಜಿಲ್ಲೆ ಅಥವಾ ಕರ್ನಾಟಕ ಇಲ್ಲವೇ ಭಾರತ ದೇಶಕ್ಕೆ ಮಾತ್ರವಲ್ಲದೆ ಭಾರತದ ಹೊರಗಿನ ಅಫ್ಘಾನಿಸ್ತಾನದವರೆಗೂ ಹೋಗಿದ್ದು ತಿಳಿದು ಬರುತ್ತದೆ. ಶರಣರ ಸಂದೇಶ, ಜೀವನ ಮೌಲ್ಯಗಳು ದೂರದ ಕಾಶ್ಮೀರ ದೇಶಕ್ಕೂ ಮುಟ್ಟಿರುವ ಕಾರಣದಿಂದಲೇ ಅಲ್ಲಿಂದ ಮಹಾದೇವಮ್ಮ ಮತ್ತು ಮಹಾದೇವ ಭೂಪಾಲರು ಕಲ್ಯಾಣಕ್ಕೆ ಬರಲಿಕ್ಕೆ ಕಾರಣ ಆಯಿತು. ಸಾಮಾನ್ಯವಾಗಿ ಶರಣರ ಚಳುವಳಿ ಅತ್ಯಂತ ತಳವರ್ಗದ ಕಾಯಕ ಜೀವಿಗಳ ಚಳುವಳಿ ಅನ್ನುವಂಥ ಮಾತು ಇದುವರೆಗೂ ಜನಜನಿತವಾಗಿದೆ. ಆದರೆ ಮೇಲ್ವರ್ಗದ ಶ್ರೀಮಂತ ಧೀಮಂತರು ಈ ಚಳುವಳಿಯ ಪ್ರಭಾವದಿಂದಾಗಿ ತಮ್ಮ ರಾಜ್ಯ, ಬಂಧು ಬಳಗ ತೊರೆದು ಕಲ್ಯಾಣಕ್ಕೆ ಬಂದದ್ದಕ್ಕೆ ಬೇಕಾದಷ್ಟು ನಿದರ್ಶನಗಳು ನಮಗೆ ಸಿಗ್ತಾವೆ. 12ನೇ ಶತಮಾನದಲ್ಲಿ
ಕಲ್ಯಾಣಕ್ಕೆ ಅಂಥ ಚುಂಬಕ ಶಕ್ತಿ ಇತ್ತು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬೆಲ್ಲಕ್ಕೆ ಇರುವೆ ಮುತ್ತುವ ಹಾಗೆ ಶರಣರ ಪಾರದರ್ಶಕ ಬದುಕಿನ ವಚನ ತತ್ವ ಎನ್ನುವ ಬೆಲ್ಲಕ್ಕೆ ಆಕರ್ಷಿತರಾಗಿ ದೂರ ದೂರದಿಂದ ಬಂದವರು ಹಲವರು. ಅವರಲ್ಲಿ ರಾಜರಿದ್ದಾರೆ, ವ್ಯಾಪಾರಿಗಳಿದ್ದಾರೆ, ಮಹಿಳೆಯರಿದ್ದಾರೆ, ಅಷ್ಟೇ ಅಲ್ಲ ಅನ್ಯ ಧರ್ಮೀಯರು ಇದ್ದಾರೆ, ಬೇರೆ ಭಾಷೆಯವರು ಕೂಡ ಇದ್ದಾರೆ. ಅಂಥವರಲ್ಲಿ ಮಹಾಶರಣೆ ಬೋಂತಾದೇವಿ ಒಬ್ರು. ವಚನಕಾರರಲ್ಲಿ ಬೋಂತಾದೇವಿ ಬಗ್ಗೆ ಕೇಳಿರುವವರು ತುಂಬಾ ವಿರಳ. ಬಹುತೇಕ ಜನರು ನೆನಪಿಸಿಕೊಳ್ಳುವುದು ಮಹಾದೇವಿಯಕ್ಕ, ನೀಲಾಂಬಿಕೆ, ಗಂಗಾಂಬಿಕೆ, ಅಕ್ಕನಾಗಲಾಂಬಿಕೆ ಇಂಥವ್ರನ್ನ. ಆದರೆ ಇವರಿಗಿಂತಲೂ ವಿಭಿನ್ನವಾಗಿ ಆಧ್ಯಾತ್ಮಿಕ ಸಾಧನೆ ಮಾಡಿದ ಶರಣೆಯರು ಅಂದಿನ ಕಾಲದಲ್ಲಿ ಇದ್ರು. ಅವರಲ್ಲಿ ತುಂಬಾ ಅಪರೂಪದ ವ್ಯಕ್ತಿತ್ವದ ಮಹಿಳೆ ಅಂದ್ರೆ ಬೋಂತಾದೇವಿ. ಇವರೇನು ಸಾಮಾನ್ಯ ಮನೆತನದ ಹೆಣ್ಮಗಳಲ್ಲ. ಈಗಾಗಲೇ ಡಾಕ್ಟರ್ ಗಣೇಶ್ ಅವರು ಹೇಳಿದ ಹಾಗೆ ಕಾಶ್ಮೀರ ದೇಶದ ಮಾಂಡವ್ಯಪುರದ ಅರಸನ ಸಹೋದರಿ. ಅವಳ ಹೆಸರು ನಿಜದೇವಿ. ತಾರುಣ್ಯಕ್ಕೆ ಕಾಲಿಟ್ಟ ಸುಂದರ ತರುಣಿ ನಿಜದೇವಿ ಬೇಕಾದಷ್ಟು ವೈಭವದ ಜೀವನವನ್ನ ನಡೆಸಬಹುದಾಗಿತ್ತು. ಆದರೆ ಬಾಲ್ಯದಿಂದಲೇ ಅವಳಿಗೆ ವೈಭವಕ್ಕಿಂತ ಸರಳತೆ, ಭೋಗಕ್ಕಿಂತ ತ್ಯಾಗ, ಲೌಕಿಕಕ್ಕಿಂತ ಆಧ್ಯಾತ್ಮದ ಒಲವು ಅಪಾರವಾಗಿತ್ತು. ಸರಳತೆ, ವೈರಾಗ್ಯ ಅವಳ ಸಹಜ ಪ್ರವೃತ್ತಿಯಾಗಿತ್ತು. ಶರಣರ ಆಚಾರ ವಿಚಾರ ಅನುಭವದ ಪ್ರಸಂಗಗಳಿಂದ ಪ್ರಭಾವಿತಳಾದಂಥ ಆ ತಾಯಿ ಕಾಶ್ಮೀರವನ್ನು ತೊರೆದು ಕಲ್ಯಾಣದ ಕಡೆ ಮುಖ ಮಾಡ್ತಾಳೆ. ನಿಮಗೆ ಆಶ್ಚರ್ಯ ಆಗ್ಬಹುದು, ಕಾಶ್ಮೀರ ಎತ್ತ ಕಲ್ಯಾಣ ಎತ್ತ. ಅವತ್ತೇನು ಇವತ್ತಿನ ಹಾಗೆ ಬಸ್ಸು, ಕಾರು, ವಿಮಾನ, ಫೋನು ಈ ಯಾವ ಆಧುನಿಕ ಸೌಲಭ್ಯಗಳು ಇರಲಿಲ್ಲ ಅಂತ ಕಾಣುತ್ತೆ. ಆದರೂ ಆ ತಾಯಿ ತನ್ನ ಸಂಕಲ್ಪ ಮಾತ್ರದಿಂದಲೇ ಕಾಡು ಮೇಡುಗಳನ್ನ ಸುತ್ತುತ್ತಾ ಕಲ್ಯಾಣವನ್ನು ಅರಸಿಕೊಂಡು ಬರ್ತಾಳೆ. ಬಹುಶಃ ಆಗ ಆ ತಾಯಿ ಅನುಭವಿಸಿದಂಥ ಯಾತನೆ ಶಿವನಿಗೆ ಗೊತ್ತು. ನಮ್ಮ ಕರ್ನಾಟಕದ ಮಹಾದೇವಿಯಕ್ಕನ ಬದುಕನ್ನೇ ಹೋಲುವ ಹಾಗೆ ಇದೆ ನಿಜದೇವಿಯ ಜೀವನ ಚಿತ್ರಣ. ಮಹಾದೇವಿಯಕ್ಕ ಕೂಡ ಕೌಶಿಕನ ಅರಮನೆ ತ್ಯಜಿಸಿ ದಿಗಂಬರವೇ ದಿವ್ಯಾಂಬರ ಎಂದು ಭಾವಿಸಿ ಕಲ್ಯಾಣದತ್ತ ಬಂದದ್ದು ನಿಮಗೆಲ್ಲ ಗೊತ್ತು. ಅದರಂತೆ ನಿಜದೇವಿ ಕಾಶ್ಮೀರದ ಅರಮನೆ ಭೋಗ ಭಾಗ್ಯಗಳನ್ನ ನಿರಾಕರಿಸಿ ಅರಮನೆ ಎನ್ನುವ ಸೆರೆಮನೆಯಿಂದ ಬಯಲಿಗೆ ಬಂದಂಥವಳು. ಅದೇ ವರ್ಗಕ್ಕೆ ಸೇರಿದಂಥವಳು ನಿಜದೇವಿ. ಅವಳು ಕಾಡು ಮೇಡು, ಹೊಳೆ ಹಳ್ಳ, ಗುಡ್ಡ ಬೆಟ್ಟ ಇವುಗಳನ್ನೆಲ್ಲ ದಾಟಿ ಬರುವಾಗ ಬಹುಶಃ ಅವಳು ಮೈಮೇಲೆ ಧರಿಸಿದ್ದಂಥ ಬಟ್ಟೆಗಳು ಮುಳ್ಳು ಕಂಟಿಗೆ ಸಿಕ್ಕಿ ಹರಿದು ಚಿಂದಿ ಚಿಂದಿ ಆಗಿರ್ಬೇಕು. ಅವಳ ತಾರುಣ್ಯ ಮತ್ತು ಸೌಂದರ್ಯವನ್ನ ಕಂಡಂತ ಕಾಮುಕರು ಅಕ್ಕನಿಗೆ ಪೀಡಿಸಿದಂತೆ ಇವಳಿಗೂ ಕೂಡ ಪೀಡಿಸಿ ಕಾಡಿಸಿ ತೊಂದರೆ ಕೊಟ್ಟಿರ್ಬೇಕು. ಅಕ್ಕ ಕಾಮುಕರ ಕಾಟಕ್ಕೆ ಬೆದರದೆ ಬೆಚ್ಚದೆ ಅವರನ್ನೆಲ್ಲ ಧೈರ್ಯವಾಗಿ ಎದುರಿಸಿ ಹೇಳಿದ ಮಾತುಗಳು ಇವತ್ತಿಗೂ ಕೂಡ ಚಿಂತನಾರ್ಹವಾಗಿದ್ದಾವೆ. ಆ ಅಕ್ಕ ಮಹಾದೇವಿಯವರು ಹೇಳೋ ವಚನ ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲ ವಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನನ ಅರಿಯದ ಮರುಳೆ. ನೋಡಿ, ಆ ತಾಯಿ ಹೇಳ್ತಾಳೆ, ಅಣ್ಣಗಳಿರ, ಈ ದೇಹದಲ್ಲಿ ಯಾವ ಸೌಂದರ್ಯ ಇದೆ ಅಂತ ಬಂದಿದ್ದೀರಿ? ಈ ದೇಹ ಒಂದು ಹೇಸಿಗೆಯ ಮಡಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ.
ಇಂಥ ಶರೀರದ ವ್ಯಾಮೋಹದಿಂದ ಬಂದು ಹಾಳಾಗ್ತಾ ಇದ್ದೀರಲ್ಲ, ನೀವು ನಿಜವಾಗ್ಲೂ ಶಿವನನ್ನ ಅರಿಬೇಕಾಗಿತ್ತು. ಆ ಶಿವನನ್ನ ಅರಿಯದೆ ಈ ದೇಹ ಮೋಹಕ್ಕೆ ಒಳಗಾಗಿ ಕೆಟ್ಟ ಹೋಗ್ತಾ ಇದ್ದೀರಲ್ಲ ಅಂತ ಹೇಳಿ ಆ ಕಾಮುಕರ ಕಣ್ಣನ್ನ ತೆರೆಸ್ತಾಳೆ ಅಕ್ಕ. ಅಕ್ಕನ ಈ ಮಾತುಗಳು ಸಂಸಾರದ ಬಗೆಗೆ ಒಂದು ರೀತಿಯ ತಿರಸ್ಕಾರ ಭಾವನೆಯನ್ನ ಬೆಳೆಸುವಂತೆ ಇದಾವು ಅಂತಂದ್ರೆ ಅತಿಶಯೋಕ್ತಿ ಏನಲ್ಲ. ಅಕ್ಕನದೇ ಮತ್ತೊಂದು ವಚನ, ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ, ವಲ್ಲೆ ಹೋಗು ಶರಗ ಬಿಡು ಮರುಳೆ, ಎನಗೆ ಚನ್ನಮಲ್ಲಿಕಾರ್ಜುನ ದೇವರು ಒಲಿವನೋ ಒಲಿಯನೋ ಎಂಬ ಚಿಂತೆ. ಹೀಗೆ ದಾರಿಯುದ್ದಕ್ಕೂ ಎದುರಾದಂಥ ಕಾಮುಕರಿಗೆ ಅಣ್ಣ ತಂದೆ ಅಂತ ಹೇಳಿ ಅತ್ಯಂತ ವಿನಯದಿಂದ ವಿವೇಕ ಹೇಳ್ತಾಳೆ ಮಹಾದೇವಿ ಅಕ್ಕ. ಈ ವಿವೇಕದ ಮಾತುಗಳನ್ನು ಕೇಳದೇ ಇರುವಂತಹ ವಿವೇಕಿಗಳಿಗೆ ಕಟುವಾಗಿ ಚೀಮಾರಿ ಹಾಕಿ ಅವರ ದುರ್ಭಾವನೆಗಳನ್ನ ಬದಲಾಯಿಸ್ತಾಳೆ. ಬಹುಶಃ ನಿಜದೇವಿ ಕೂಡ ಅದೇ ಕೆಲಸ ಮಾಡಿರ್ಬೇಕು. ಆದರೆ ಅದನ್ನ ಮುಂದಿನವರು ಒಂದು ರೀತಿ ಪವಾಡದ ರೀತಿಯಲ್ಲಿ ಹೆಣೆದಿದ್ದಾರೆ. ಈ ನಿಜದೇವಿಯ ಸೌಂದರ್ಯಕ್ಕೆ ಮರುಳಾಗಿ ಸಾಕ್ಷಾತ್ ಶಿವನೇ ಒಬ್ಬ ಸುಂದರ ತರುಣನ ವೇಷದಲ್ಲಿ ಬಂದು ನನ್ನನ್ನು ಮದುವೆ ಆಗುವಂತ ಪೀಡಿಸಿದಂತೆ. ಆಗ ಆ ತಾಯಿ ಕಾಮವೈರಿಯಾದಂತ ನಿನ್ನನ್ನ ನಾನು ಹೇಗೆ ಮದುವೆ ಆಗ್ಲಪ್ಪ ಅಂತ ಉತ್ತರಿಸ್ತಾಳೆ. ಅಷ್ಟಕ್ಕೆ ಶಿವ ಬಿಡದೆ ಮತ್ತೊಬ್ಬ ಪುರುಷನ ವೇಷವನ್ನ ತಾಳಿ ಈಗಲಾದ್ರೂ ಮದುವೆ ಆಗುವಂತ ಒತ್ತಾಯಿಸಿದಾಗ ಆ ತಾಯಿ ಹೇಳ್ತಾಳೆ, ನಿನಗೆ ಈಗಾಗಲೇ 2 ಹೆಂಡತಿಯರಿದ್ದಾರೆ, 3 ಜನ ಮಕ್ಕಳಿದ್ದಾರೆ. ಹಿಂಗಿರುವಾಗ ನಿನ್ನ ಮದುವೆ ಆಗೋದು ಈ ಲೋಕನೀತಿಗೆ ಒಪ್ಪಿಗೆ ಆಗೋದಿಲ್ಲ ಅಂತ ತಿರಸ್ಕರಿಸ್ತಾಳೆ. ಅವಳ ವೈರಾಗ್ಯವನ್ನ ಮೆಚ್ಚಿದಂತ ಶಿವ ವಂತೆಯನ್ನ ಕೊಟ್ಟು ಇದನ್ನ ನಿನ್ನ ದೇಹ ಕಾಣದ ಹಾಗೆ ಹೊತ್ಕೊಂಡು ಹೋಗು ಅಂತ ಸೂಚಿಸಿದ್ರಂತೆ. ಬಹುಶಃ ಕಾಮುಕ ಯುವಕರು ಅವಳಿಗೆ ಬೆನ್ನು ಬಿದ್ದಿರ್ಬೇಕು. ಆ ತಾಯಿ ಅಕ್ಕನಂತೆ ವೈಚಾರಿಕ ವೈರಾಗ್ಯದ ವಿಚಾರಗಳಿಂದ ಆ ಜನರ ಮನಸ್ಸನ್ನ ಪರಿವರ್ತನೆ ಮಾಡಿರ್ಬೇಕು. ಅವಳ ಮೈಮೇಲೆ ಧರಿಸಿದ್ದಂತ ಬಟ್ಟೆಗಳು ಹರಿದು ಚಿಂದಿ ಚಿಂದಿ ಆಗಿದ್ದನ್ನ ಕಂಡು ಆ ತರುಣರ ಮೈಮಾಟಕ್ಕೆ ಮನಸೋತು, ಆ ತರುಣಿಯ ಮೈಮಾಟಕ್ಕೆ ಮನಸೋತು ಮತ್ತೊಬ್ಬ ಕಾಮುಕನಿಗೆ ಆ ತಾಯಿ ಬಲಿಯಾಗಬಾರ್ದು ಅನ್ನುವಂಥ ಸದಭಿಪ್ರಾಯದಿಂದ ಹೊತ್ಕೊಳ್ಳಿಕ್ಕೆ ಬಂತೆ ಅಂದ್ರೆ ಕೌದಿಯನ್ನ ಕೊಟ್ಟಿರುವಂತ ಎಲ್ಲ ಸಾಧ್ಯತೆಗಳು ಇದಾವೆ. ಅವಳು ಅಕ್ಕನಂತೆ ದಿಗಂಬರಿಯಾಗಿ ನಡೆದಾಗ ಕರುಣೆಯಿಂದ ಯಾರಾದರೂ ಕೌದಿಯನ್ನಾದರೂ ಕೊಟ್ಟಿರಬಹುದು. ಅದರಿಂದ ಅವಳ ನಿಜನಾಮ ಮರೆಯಾಗಿ ವಂತಾದೇವಿ ಅನ್ನುವಂಥ ಹೆಸರು ಜನಜನಿತ ಆಗಿರ್ಬೇಕು. ವಂತಾದೇವಿ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದ ನಂತರ ಕೌದಿ ಹೊಲಿಯುವುದನ್ನೇ ಕಾಯಕ ಮಾಡಿಕೊಂಡ ಕಾರಣದಿಂದ ಅವಳಿಗೆ ವಂತಾದೇವಿ ಅನ್ನುವಂಥ ಹೆಸರು ಬಂದಿರಬಹುದು ಅಂತನೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ತಾಯಿಯ ದಿಟ್ಟತನ, ಆಧ್ಯಾತ್ಮಿಕ ಹಸಿವು, ಶಿವ ಸಾಕ್ಷಾತ್ಕಾರದ ಒಲವು ಅತ್ಯದ್ಭುತವಾದುದು. ಈಗಾಗಲೇ ಉಪನ್ಯಾಸಕರು ಹೇಳಿದಂತೆ ವಂತಾದೇವಿ ಅನುಭವ ಮಂಟಪದ ಸದಸ್ಯೆಯಾಗಿ ಹೊಸ ಹೊಸ ಅನುಭವಗಳನ್ನ ಪಡೆದುಕೊಂಡ ಪರಿಣಾಮವನ್ನ ಈಗ ಸಿಕ್ಕಿರುವಂಥ ಅವಳ 5 ವಚನಗಳಿಂದ ನಾವು ಗುರುತಿಸಬಹುದು. ಆ ವಚನಗಳಲ್ಲಿ ವೇದ, ಶಾಸ್ತ್ರ, ಜಾತಿಯ ನಿರಾಕರಣೆ ಇಂಥ ಅಂಶಗಳು ಅಡಕವಾಗಿದ್ದವು. ಅರಿವೆ ಮತ್ತು ಮರವೆಯ ವಿಚಾರಗಳು ಕೂಡ ಇದಾವೆ. ಒಂದು ರೀತಿಯ ಸ್ವತಂತ್ರ ಚಿಂತನೆ ಅವುಗಳಲ್ಲಿ ಅಡಕವಾಗಿದೆ. ಅವಳು ತನ್ನ ದೇವರನ್ನ ಬಿಡಾಡಿ ಅಂತ ಕರೆದು ಅದನ್ನೇ ವಚನದ ಅಂಕಿತ ಮಾಡಿಕೊಂಡಿರುವಂಥದ್ದು ತುಂಬಾ ವಿಶೇಷ. ಈ ಬಿಡಾಡಿ ಶಬ್ದಕ್ಕೆ
ಕೆಲಸವಿಲ್ಲದೆ ಅಲೆದಾಡುವಂಥವ್ರು, ಅಪ್ರಯೋಜಕರು, ಕಟ್ಟುಪಾಡುಗಳಿಗೆ ಒಳಗಾಗದೇ ಇರುವುದು ಅಂತ ಅರ್ಥಗಳಿದ್ದಾವೆ. ಆದರೆ ಬೋಂತಾದೇವಿ ಇವುಗಳಿಗಿಂತ ವಿಭಿನ್ನ ಮತ್ತು ವಿಶಿಷ್ಟ ಅರ್ಥದಲ್ಲಿ ಬಿಡಾಡಿ ಪದವನ್ನ ಬಳಕೆ ಮಾಡಿದ್ದಾಳೆ. ಅವಳ ಅರ್ಥದಲ್ಲಿ ಬಿಡಾಡಿ ಅಂದ್ರೆ ದೇವರು, ಆ ಚೇತನ ಸೀಮಾತೀತ. ಬಸವಣ್ಣವರು ಹೇಳುವ ಹಾಗೆ ಈ ಬೋಂತಾದೇವಿಯ ಬಿಡಾಡಿ ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ, ಅಗೋಚರ, ಅಪ್ರತಿಮ. ಡಾಕ್ಟರ್ ಗಣೇಶ್ ಅವರು ಬಿಡಾಡಿ ದನ ಅಂತ ಈ ಬಿಡಾಡಿ ಪದಕ್ಕೆ ಬಳಕೆ ಮಾಡಿದ್ದು ಅಷ್ಟೇನು ಸೂಕ್ತ ಅಂತ ನಮ್ಗೆ ಅನ್ನಿಸ್ಲಿಲ್ಲ. ಆ ಬಿಡಾಡಿ ಕುರಿತು ಎಷ್ಟೇ ವರ್ಣನೆ ಮಾಡಿದ್ರು ಆ ತಾಯಿಗೆ ತೃಪ್ತಿ ಇಲ್ಲ. ಒಂದು ವಚನವನ್ನ ನಾವು ಗಮನಿಸೋದಾದ್ರೆ, ಘಟಪಟ ನಾದ ಓ ಎಂಬಾತ ಲಿಂಗ, ತರೆಗೆಲೆಗಳಿಗೊಂದೇ ಗಾಳಿ ಹಾರುತ್ತಿಪ್ಪವು, ಒಂದೇ ಅನಿಲ ನಿಂದ ದೇಹ ಪಟ್ಟೆಗಳೊಳಗೆಲ್ಲ ಕರೆದಡೆ ಓ ಎಂಬಾತನೇ ಬಿಡಾಡಿ. ಘಟ ಅಂದ್ರೆ ಮಾನವ ಶರೀರ ಇರಬಹುದು, ಪಟ ಅಂದ್ರೆ ಆ ಶರೀರದ ಒಳಗಡೆ ಇರುವಂತಹ ಜೀವ ಚೈತನ್ಯ, ನಾದ ಅಂದ್ರೆ ಶಬ್ದ, ನಂಬರು, ನಚ್ಚರು, ಬರಿದೆ ಕರೆಯವರು, ನಂಬಿ ಕರೆದರೆ ಓ ಎನ್ನನೇ ಶಿವನು, ನಂಬದೆ ನಚ್ಚದೆ ಕರೆಯುವವರ ಕೊಂಬ ಮೆಟ್ಟಿ ಹೂಗೆಂದ ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ವಚನದ ಭಾವವೇ ಬೋಂತಾದೇವಿಯ ವಚನದಲ್ಲೂ ಕೂಡ ಇರುವ ಹಾಗೆ ನಮಗೆ ಭಾಸವಾಗ್ತಾ ಇದೆ. ಈ ಶಿವನನ್ನ ನಂಬಿ ಏಕೋಭಾವದಿಂದ ಕರೆದ್ರೆ ಶಿವರೂಪಿಯಾದ ಲಿಂಗ ಹೋಗೊಡ್ತಾನಂತೆ. ಭಕ್ತ ಜೀವನ್ಮುಕ್ತನಾಗ್ಲಿಕ್ಕೆ ಆ ಶಿವನನ್ನ ಅಂತಃಕರಣದಿಂದ ಕರೆದ್ರೆ ಲಿಂಗಯ್ಯ ಹೋಗೊಡದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯ ಬಿಡಾಡಿಯನ್ನ ನಂಬದೆ ನಚ್ಚದೆ ಕರೆದ್ರೆ ಸುಮ್ಮನೆ ಕಾಟಾಚಾರಕ್ಕಾಗಿ ಅವನು ಗಾಳಿ ಬಂದಾಗ ತರೆಗಲಗಳ ಹಾಗೆ ಹಾರಿ ಹೋಗುವಂತ ಸ್ಥಿತಿ ಬರುತ್ತೆ. ಒಂದು ಅರ್ಥದಲ್ಲಿ ಜಗತ್ತಿನಲ್ಲಿರುವಂಥ ಎಲ್ಲ ಜೀವರಾಶಿಗಳು ತರೆಗಲೆಗಳು ಇದ್ದ ಹಾಗೆ. ಗಾಳಿ ಅಂದ್ರೆ ಕಾಲ ಅಥವಾ ಯಮ, ಸಾವು. ಕಾಲನ ಗಾಳಿಗೆ ಎಲ್ಲ ಜೀವರಾಶಿಗಳು ಕೂಡ ಹಾರ್ಕೊಂಡು ಹೋಗುವಂಥದ್ದು ಅನಿವಾರ್ಯ. ಭಾರವಾದಂಥ ಎಲೆಗಳು ನಿಧಾನಕ್ಕೆ ಹಾರಿದ್ರೆ ಹಗುರವಾದಂಥ ಎಲೆಗಳು ಬೇಗ ಬೇಗ ಹಾರಿ ಹೋಗ್ಬಹುದು. ಈ ಮೃತ್ಯು ಅನ್ನುವಂಥ ಗಾಳಿ ಬೀಸಿದಾಗ ಪ್ರತಿಯೊಂದು ಘಟದಲ್ಲಿರುವ ಪಟಗಳು ಉದುರಿ ಹೋಗ್ತವೆ. ಸಕಲ ಜೀವಾತ್ಮರಲ್ಲಿ ಇರುವಂಥದ್ದು ಒಂದೇ ಪ್ರಾಣವಾಯು. ಆ ಪ್ರಾಣ ಚೈತನ್ಯ ಒಂದೇ ಆಗಿರೋದ್ರಿಂದ ಅದು ತರೆಗಲೆಯಂತೆ ಹಾರಿ ಹೋಗೋದನ್ನ ತಡೆಯುವಂತ ಶಕ್ತಿ ಇರೋದು ಬಿಡಾಡಿಗೆ ಮಾತ್ರ. ಘಟಪಟನಾದ ಅಂದ್ರೆ ಶರೀರಧಾರಿಗಳಾಗಿ ಶಿವನನ್ನ ಕರೆದ್ರೆ ಶಿವ ಓ ಅಂತಾನಂತೆ. ಈ ವಚನವನ್ನ ಹೊರತುಪಡಿಸಿ ಬೋಂತಾದೇವಿಯವರ ಉಳಿದ 4 ವಚನಗಳು ಬಹಳ ಸುಲಭವಾಗಿ ಅರ್ಥ ಆಗುವಂಥವು. ಮತ್ತೊಂದು ವಚನವನ್ನೇ ನೀವು ಗಮನಿಸಿ, ಘಟದೊಳಗಣ ಬಯಲು, ಮಠದೊಳಗಣ ಬಯಲು, ಬಯಲು ಬಯಲು ಬಯಲು, ತಾನೆಲ್ಲ ಬಯಲು, ಬಿಡಾಡಿ ಬಯಲು. ಬಿಡಾಡಿಯನ್ನೇ ಬಯಲು ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ. ಘಟ ಅಂದ್ರೆ ಮಾನವ ವಾಸಿಸುವಂತ ಮನೆ, ಮಠ ಅಂದ್ರೆ ಸನ್ಯಾಸಿಗಳು ಸ್ವಾಮಿಗಳು ವಾಸ ಮಾಡುವಂತ ತಾಣ. ಮನೆ ಮತ್ತು ಮಠ ಎರಡರಲ್ಲೂ ಇರುವಂತ ಬಯಲು ಬೇರೆ ಬೇರೆ ಅಲ್ಲ. ಅಲ್ಲಿರುವಂತ ಬಯಲೇ ಇಲ್ಲೂ ಕೂಡ ಇದೆ, ಇಲ್ಲಿರುವಂತ ಬಯಲೇ ಅಲ್ಲೂ ಇದೆ. ಮಾನವನೊಳಗೆ ಇರುವಂತ ಮತ್ತು ಮಾನವನ ಹೊರಗೆ ಇರುವಂತ ಬಯಲು ಒಂದೇ. ಆ ಬಯಲೇ ದೇವರು ಅನ್ನೋದನ್ನ ತುಂಬಾ ಮಾರ್ಮಿಕವಾಗಿ ಹೇಳಿದ್ದಾರೆ. ಘಟ ಭವಿಗಳನ್ನ ಅಥವಾ ಸಂಸಾರಿಗಳನ್ನ ಕುರಿತು ಹೇಳಿದ್ರೆ, ಮಠ
ಭಕ್ತರನ್ನ ಅಥವಾ ಸನ್ಯಾಸಿಗಳನ್ನ ಕುರಿತು ಹೇಳುತ್ತೆ. ಆ ಇಬ್ಬರ ಒಳಗಡೆನೂ ಇರುವಂತ ಬಯಲು ಒಂದೇ ಬಯಲು, ತಾನೆಲ್ಲ ಬಯಲು, ಎಲ್ಲವನ್ನು ಒಳಗೊಂಡದ್ದು, ಏನೂ ಇಲ್ಲದ್ದು ಬಯಲು ತತ್ವ. ಅಂದ್ರೆ ಬಯಲಿನೊಳಗೆ ಎಲ್ಲವೂ ಇದೆ, ಆದ್ರೆ ಏನೂ ಇಲ್ಲ. ದೇವಿ ಕಾಶ್ಮೀರಿ ಶೈವ ಮೂಲದಿಂದ ಬಂದವಳು. ಅಲ್ಲಿ ನಾಥ ಸಿದ್ಧರು ಮಾತನಾಡಿದ ಹಾಗೆ ಕಲ್ಯಾಣಕ್ಕೆ ಬಂದಾಗ ಆ ತಾಯಿ ಆ ಪರಂಪರೆಗೆ ತೆರೆದುಕೊಂಡ ರೀತಿಯಲ್ಲೇ ಮಾತನಾಡೋದನ್ನ ಗಮನಿಸಬಹುದು. ಕಾಶ್ಮೀರಿ ಶೈವದ ವಿಶಿಷ್ಟತೆಯೇ ಶ್ರೀಸಾಮಾನ್ಯನೊಳಗೂ ಶಿವತತ್ವವನ್ನ ಕಾಣುವಂಥದ್ದು ಮತ್ತು ಹಾಗೇನೆ ಬದುಕೋದು. ಭುವಂತಾದೇವಿ ಜಾತಿಯ ನಿರಾಕರಣೆ ಮಾಡಿದ್ದು ಸಹ ಅವಳ ವಚನಗಳಿಂದ ವ್ಯಕ್ತವಾಗುತ್ತೆ. ಬಸವಣ್ಣವರು ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ನಿಲವೊಂದೇ ತನ್ನ ತಾನರಿದವಂಗೆ ಅಂತ ಹೇಳಿದ ಹಾಗೆ ಭುವಂತಾದೇವಿ ಕೂಡ ಊರ ಒಳಗಣ ಮತ್ತು ಊರ ಹೊರಗಣ ಬಯಲು ಬೇರೆ ಬೇರೆ ಅಲ್ಲ ಅಂತ ಹೇಳೋದ್ರ ಮೂಲಕ ಊರೊಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಹೊಲೆಯರ ಬಯಲು ಅನ್ನೋಂಥ ಅಂತರ ಇರ್ಲಿಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಮಾಡ್ತಾಳೆ. ಎಲ್ಲಿ ನೋಡಿದ್ರು ಬಯಲು ಒಂದೇ. ಗೋಡೆಯ ಕಾರಣದಿಂದ ಒಳಗಿನ ಬಯಲು ಬೇರೆ, ಹೊರಗಿನ ಬಯಲು ಬೇರೆ ಅಂತ ಅನ್ನಿಸ್ಬೋದು. ಆದ್ರೆ ಇರೋ ಬಯಲು ಒಂದೇ. ಎಲ್ಲಿ ನೋಡಿದ್ರೆ ಕರೆದ್ರೆ ಓ ಎನ್ನುವಂಥವನು ಆ ಬಿಡಾಡಿ. ಬಿಡಾಡಿ ಅಂದ್ರೆ ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರ್ಯಾಮಿ ಅನ್ನೋದನ್ನ ಆ ತಾಯಿ ಪ್ರತಿಪಾದನೆ ಮಾಡಿದಾಳೆ. ಬ್ರಾಹ್ಮಣ ಹೊಲೆಯ ಅಂತ ಹೇಳಿ ಜಾತಿಯನ್ನ ಮಾಡಿಕೊಂಡವರು ಮಾನವರೇ ಹೊರತು ದೇವರಲ್ಲ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅನ್ನುವಂಥ ತತ್ವವನ್ನ ಬಹುತೇಕ ಶರಣರಂತೆ ಈ ತಾಯಿಯು ಕೂಡ ಎತ್ತಿ ಹಿಡಿದಿದ್ದಾಳೆ. ಯಾವುದೇ ವ್ಯಕ್ತಿಯ ಪೂರ್ವಾಶ್ರಮಕ್ಕಿಂತ ನಂತರ ಆ ವ್ಯಕ್ತಿ ಹೇಗೆ ಬಾಳಿದ್ರು ಅನ್ನುವಂಥದ್ದು ಗಮನಾರ್ಹ. ಒಬ್ಬ ವ್ಯಕ್ತಿ ಹಿಂದೆ ಹೇಗಿದ್ದ ಅನ್ನೋದು ಮುಖ್ಯ ಅಲ್ಲ. ಈ ದೃಷ್ಟಿಯಿಂದ ಭುವಂತಾದೇವಿಯವರು ರಾಜಮನೆತನದಲ್ಲಿ ಹುಟ್ಟಿದ್ರೂ ಉತ್ತಮ ಸಂಸ್ಕಾರವಂತಳಾಗಿ ಧಾರ್ಮಿಕ ವ್ಯಕ್ತಿತ್ವವನ್ನ ಮೈಗೂಡಿಸ್ಕೊಂಡು ಅಪರೂಪದ ರೀತಿಯಲ್ಲಿ ಬಾಳಿದಂಥವಳು. ಕಲ್ಯಾಣಕ್ಕೆ ಬಂದ ನಂತರ ಆ ತಾಯಿ ಇನ್ನಷ್ಟು ಸರಳತೆಯನ್ನ ತನ್ನ ಬದುಕಿನ ಬಂಡವಾಳ ಮಾಡಿಕೊಂಡು ಮಹಾಮನೆಯಲ್ಲಿ ಕಸ ಗುಡಿಸಿ ನೆಲ ಶುಚಿಗೊಳಿಸುವಂತಹ ಕಾಯಕ ಸ್ವೀಕಾರ ಮಾಡಿದ್ಲು ಅನ್ನುವಂಥ ಅಭಿಪ್ರಾಯನೂ ಇದೆ. ಈ ಅಭಿಪ್ರಾಯವನ್ನ ನಮಗೆ ಹೇಳಿದವರು ಕವಿ ಚಿಂತಕ GS ಸಿದ್ದರಾಮಯ್ಯನವರು. ವಂತೆ ಅಂದ್ರೆ ನೆಲ ಒರೆಸುವಂತ ಬಟ್ಟೆ ಅನ್ನೋ ಅರ್ಥ ಇದೆಯಂತೆ. ಕಸ ಗುಡಿಸಿ ನೆಲ ಒರೆಸುವಂತ ಕಾಯಕ ಮಾಡ್ತಾ ಇದ್ರೆ ಅದು ಆ ತಾಯಿಯ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಮೆರಗನ್ನು ಖಂಡಿತ ತಂದುಕೊಡುತ್ತೆ. ಒಬ್ಬ ರಾಜಕುಮಾರಿ ಆ ಕಾಲದಲ್ಲಿ ನೆಲ ಒರೆಸೋ ಕಾಯಕ ಸ್ವೀಕರಿಸಿದ್ಲು ಅಂದ್ರೆ ಕಾಯಕ ತತ್ವಕ್ಕೆ ಎಷ್ಟು ಮಹತ್ವ ಇತ್ತು ಅನ್ನುವಂಥದ್ದು ವೇದ್ಯವಾಗುತ್ತೆ. ನಮ್ಮ ಸಿದ್ದರಾಮಯ್ಯನವರ ಅಭಿಪ್ರಾಯ ಕೇಳಿದಾಗ ಭುವಂತಾದೇವಿ ಕೂಡ ಒಬ್ಬ ಸತ್ಯಕ್ಕನ ಹಾಗೆ ಅಂತ ನಮಗೆ ಅನಿಸ್ತು. ಆ ಕಾಲದಲ್ಲಿ ಶ್ರೀಮಂತಿಕೆ ಬಡತನಕ್ಕಿಂತ ವ್ಯಕ್ತಿ ತಾನು ಮಾಡುವಂತಹ ಕಾಯಕಕ್ಕೆ ಎಷ್ಟು ಗೌರವ ಕೊಡ್ತಾ ಇದ್ರು ಅನ್ನುವಂಥದ್ದು ವೇದ್ಯ ಆಗತ್ತೆ. ಹಾಗಾಗಿನೇ ಶರಣರು ಕಾಯಕದಲ್ಲಿ ನಿರತನಾದಾಗ ಗುರು ದರ್ಶನ, ಲಿಂಗ ಪೂಜೆ, ಜಂಗಮ ಸೇವೆ ಮರೆತರೂ ಚಿಂತೆ ಇಲ್ಲ ಅಂತ ಹೇಳಿರೋದು. ಕಾಯಕ ಶಿವಪೂಜೆಗಿಂತ ಶ್ರೇಷ್ಠ ಅನ್ನುವಂಥದ್ದು ಅವ್ರ ಭಾವನೆ. ಆದ್ರೆ ಇವತ್ತು ಕಾಯಕ ತುಂಬಾ ಗೌಣ ಆಗ್ತಾ ಇದೆ. ಕಾಯಕದಲ್ಲೇನೆ ಶ್ರೇಷ್ಠ ಕನಿಷ್ಠ ಅನ್ನುವಂಥ ತರತಮ ಭಾವನೆನೂ ಕೂಡ ಮೂಡಿದೆ. ಒಬ್ಬ ವ್ಯಕ್ತಿ ಮಾಡುವಂತ ಕಾಯಕದ ಆಧಾರದ ಮೇಲೆ ಆತನ ವ್ಯಕ್ತಿತ್ವವನ್ನು ಅಳೆಯುವಂತ ಅನಿಷ್ಟ ಪದ್ಧತಿ ನಮ್ಮಲ್ಲಿ ಜಾರಿಯಲ್ಲಿದೆ. ಇದರಿಂದಾಗಿನೇ ಇವತ್ತು ಕಾಯಕ ಮಾಡೋರ್ಗಿಂತ ಸೋಮಾರಿಗಳ ಸಂಖ್ಯೆನೇ ಹೆಚ್ಚುತ್ತಾ ಇದೆ. ಭುವಂತಾದೇವಿ ರಾಜಮನೆತನಕ್ಕೆ ಸೇರಿದ್ರೂ ಅದರ ಗಂಧ ಗಾಳಿ ಇಲ್ಲದವರ ಹಾಗೆ ಬಾಳಿದ್ದು ಇತರರಿಗೆ ಅನುಕರಣೀಯ ಅಂತ ಅನಿಸುತ್ತೆ. ಆ ತಾಯಿ ದೈಹಿಕವಾಗಿ
ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಏರಿದಂಥ ಎತ್ತರ ನಿಜಕ್ಕೂ ಮೆಚ್ಚುವಂತಹದು. ಅವಳ ವಚನಗಳಲ್ಲಿ ಶಿವನನ್ನೇ ಬಿಡಾಡಿ ಬಯಲು ಅಂತ ಕರೆದಿರುವಂಥದ್ದು ದೇವರ ಅನಂತತೆಯನ್ನ, ಸರ್ವಜ್ಞತ್ವವನ್ನ ವಿವರಿಸುವ ಹಾಗೆ ಇದೆ. ಅರಿವಿಗೆ ಅಂದ್ರೆ ಜ್ಞಾನಕ್ಕೆ ಅತಿಯಾದ ಮಹತ್ವ ನೀಡಿದ್ದು ಸಹ ಅವರ ವಚನಗಳಿಂದ ವ್ಯಕ್ತ ಆಗುತ್ತೆ. ಆ ತಾಯಿಯ ವಚನಗಳು ಸ್ವತಂತ್ರ ವ್ಯಕ್ತಿತ್ವಕ್ಕೆ ಹಿಡಿದಂಥ ಕನ್ನಡಿಯಾಗಿದ್ದವು. ಮತ್ತೊಂದು ವಚನವನ್ನ ಗಮನಿಸೋದಾದ್ರೆ, ಅಂತಾಯಿತ್ತೆಂತಾಯಿತ್ತೆಂದೆನಬೇಡ, ಅನಂತ ನಿಂತಾತನೆಂದರಿಯ ಬಿಡಾಡಿ, ಕರೆದಡೆ ಓ ಎಂಬುದು ನಾಮವೋ ಬಿಂದುವೋ ಪ್ರಾಣವೋ ಇದಾವುದು, ಬಲ್ಲಡೆ ನೀ ಹೇಳ ಬಿಡಾಡಿ, 4 ವೇದ, 16 ಶಾಸ್ತ್ರ, 18 ಪುರಾಣ, 28 ಆಗಮ ಇದ ಪ್ರತಿ ಬಿಡಾಡಿ, ಶಬ್ದವೇ ಬ್ರಹ್ಮ, ಶಬ್ದವೇ ಸಿದ್ಧ, ಶಬ್ದವೇ ಶುದ್ಧ ಕಾಣಿರೆ ಬಿಡಾಡಿ. ಈ ವಚನದಲ್ಲಿ ಬರುವಂತಹ ವೇದ, ಶಾಸ್ತ್ರ, ಪುರಾಣ, ಆಗಮ ಈ ಶಬ್ದಗಳನ್ನ ಗಮನಿಸಿದಾಗ ಭುವಂತಾದೇವಿಗೆ ವೈದಿಕ ಧರ್ಮದ ಅರಿವು ಇತ್ತು ಅನ್ನುವಂಥದ್ದು ತಿಳಿದು ಬರುತ್ತೆ. ವಾದ ವೇದಗಳಿಂದ ಬಿಡಾಡಿಯನ್ನ ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯನೂ ಕೂಡ ವಚನದಲ್ಲಿದೆ. ಶಬ್ದ ಅಂದ್ರೆ ಮಾತು. ಆಡುವಂಥ ಮಾತುಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಗುರುತಿಸಬಹುದು. ಅದಕ್ಕಾಗಿನೇ ಅಲ್ಲಮ ಪ್ರಭುದೇವರು ಮತ್ತೆ ಬೇರೆ ಬೇರೆ ಶರಣರು ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಪರತತ್ವ, ಮಾತೆಂಬುದು ಶಿವ ಬೆಳಕು, ಮಾತೆಂಬುದು ಮಹಾಮಂತ್ರ ಅಂತ ಕರೆದಿದ್ದಾರಲ್ಲ. ಹಾಗೇನೆ ಭುವಂತಾದೇವಿ ಕೂಡ ಈ ಶಬ್ದವೇ ಬ್ರಹ್ಮ ಅನ್ನೋ ಮೂಲಕ ಶರಣರ ಅಭಿಪ್ರಾಯಗಳನ್ನ ಎತ್ತಿ ಹಿಡಿದಿದ್ದಾರೆ ಅಂತ ನಮಗನಿಸುತ್ತೆ. ಅವರ ದೃಷ್ಟಿಯಲ್ಲಿ ಈ ಶಬ್ದವೇ ಜ್ಞಾನ, ಅದು ಸಿದ್ಧವಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಅದೇ ಬಿಡಾಡಿ ಅಂದ್ರೆ ದೇವರು ಸಹ ಮಾತಿನಲ್ಲೇ ಅಡಕವಾಗಿದೆ ಅನ್ನುವಂಥದ್ದು ಚಿಂತನಾರ್ಹ. ಅಕ್ಕನಂತೆ ಭುವಂತಾದೇವಿ ಅಂದಿನ ಸಾಮಾಜಿಕ ವ್ಯವಸ್ಥೆಗೆ ಎದುರಾಗಿ ನಿಂತದ್ದು ಅವಳ ಧೈರ್ಯ ಮತ್ತು ಸ್ವತಂತ್ರ ಮನೋಭಾವ ಹಾಗೂ ಧಾರ್ಮಿಕ ಸಾಧನೆಗೆ ಸಾಕ್ಷಿಯಾಗಿದೆ. ಕಲ್ಯಾಣದಲ್ಲಿ ಕೋಲಾಹಲ ನಡೆದು ಶರಣರೆಲ್ಲ ಕಲ್ಯಾಣ ಬಿಟ್ಟು ಚೆದರಿದಾಗ ಈ ಭುವಂತಾದೇವಿ ತನ್ನ ಸಹೋದರ ಮೋಳಿಗೆ ಮಾರಯ್ಯ ಮತ್ತು ಅವರ ಧರ್ಮ ಪತ್ನಿ ಮಹಾದೇವಮ್ಮನವರ ಜೊತೆಗೆ ಹಲವು ಕಾಲ ಕಲ್ಯಾಣದಲ್ಲೇ ನೆಲೆಸಿದ್ರು ಅನ್ನುವಂಥ ಪ್ರತೀತಿ ಇದೆ. ನಂತರ ಅವರು ಕಲ್ಯಾಣದಿಂದ 16 ಕಿಲೋಮೀಟರ್ ದೂರದಲ್ಲಿರುವಂಥ ಮಾಳ್ಖೇಡ ಎನ್ನುವ ಊರಿಗೆ ಬಂದು ನೆಲೆಸಿದ್ರು ಅನ್ನುವಂಥ ಅಭಿಪ್ರಾಯನೂ ಇದೆ. ಆ ಊರಿನ ಜನರು ಈ ಮಾತುಗಳನ್ನು ಈಗಲೂ ಕೂಡ ಬಹಳ ಗೌರವ ಹೆಮ್ಮೆಯಿಂದ ಹೇಳ್ಕೊಳ್ಳೋದನ್ನ ನಾವು ಕೇಳಿದ್ದೀವಿ. ಕೊನೆಗೆ ಭುವಂತಾದೇವಿ ತನ್ನ ಬಂತೆಯನ್ನ ಅಂದ್ರೆ ತಾನು ಹೊತ್ಕೊಂಡಂತ ಕೌದಿಯನ್ನ ಆಕಾಶಕ್ಕೆ ತೂರಿ ಶಿವನ ಜೊತೆಗೆ ಒಂದಾದ್ರು ಬೆರೆತರು ಅನ್ನುವಂಥ ನೆಲೆಯಲ್ಲೇ ಮೋಳಿಗೆ ಮಾರಯ್ಯ ಅನ್ನುವಂಥ ನಮ್ಮ ನಾಟಕದ ಮುಕ್ತಾಯದಲ್ಲಿ ಈ ದೃಶ್ಯವನ್ನ ತುಂಬಾ ಪರಿಣಾಮಕಾರಿಯಾಗಿ ನಿರ್ದೇಶಕರು ತಂದಿದ್ರು. ಉಪನ್ಯಾಸಕರು ಹೇಳಿದಂತೆ ಬುದ್ಧನ ಹಾಗೆ ಆ ತಾಯಿ ಕೂಡ ತನ್ನ ಸುಖದ ಸುಪ್ಪತ್ತಿಗೆ ಬಿಟ್ಟು ಆತ್ಮ ಕಲ್ಯಾಣ, ಲೋಕ ಕಲ್ಯಾಣದ ಚಿಂತನೆ ಮಾಡ್ತಾ ಕಲ್ಯಾಣಕ್ಕೆ ಬಂದು ಅವೆರಡನ್ನೂ ಸಾಧಿಸಿದ್ದು ಸಾಮಾನ್ಯ ಕೊಡುಗೆ ಏನಲ್ಲ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥ ಶಿವಯೋಗಿ ಸಿದ್ದರಾಮೇಶ್ವರರ ಮಾತು ಬಹುಶಃ ಇಂಥ ತಾಯಂದಿರ ಬದುಕನ್ನ ನೋಡಿಯೇ ಹೇಳಿದಂತೆ ನಮಗೆ ಭಾಸವಾಗುತ್ತೆ. ಇಷ್ಟು ಮಾತುಗಳನ್ನ ಸಾಂಕೇತಿಕವಾಗಿ ಹೇಳಿ ಪ್ರತಿದಿನದ ಹಾಗೆ ಇವತ್ತು ಕೂಡ ನಮ್ಮ ಈ ಕಾರ್ಯ ಚಟುವಟಿಕೆಗಳನ್ನ ಮೆಚ್ಚಿಕೊಂಡು ಹಲವರು ದಾಸೋಹ ಮಾಡಲಿಕ್ಕೆ ಮುಂದೆ ಬಂದಿರುವಂಥದ್ದು ತುಂಬಾ ಸಂತೋಷ. ಇವತ್ತಿನ ದಾಸೋಹಿಗಳು ಎಂ ಸುನಂದಮ್ಮ, ಮಾರ್ತೇಶ್ ಸಹೋದರರು ಹೊಳಲ್ಕೆರೆಯಲ್ಲಿದ್ದವರು ಇದ್ದಾರೆ.
ಅವರು ಮೂಲತಃ ಗುಂಡಿ ಮಠದವರು. ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಎಲ್ಲ ಅಂತರ್ಜಾಲದ ವೀಕ್ಷಕರಿಗೆ ಶುಭವನ್ನ ಹಾರೈಸಿ ಮಾತುಗಳನ್ನ ಪೂರೈಸ್ತೇನೆ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. जय कल्याणके जय कल्याणके जय कल्याणके जय हे जय कल्याणके जय कल्याणके जय कल्याणके जय हे जय गीते हाडी जनरेल कूडी शरणರ हाडी पाडी शरणರ हाडी पाडी कल्याण नाडु जय कल्याणके जय कल्याणके जय कल्याणके जय हे मणिवाಳ माचಯ್ಯ ಸಮಗರ ಹರಳಯ್ಯ ಶರಣರು ಮೇಘಂತ ನಾಡು ಮಣಿವಾಳ ಮಾಚಯ್ಯ ಸಮಗರ ಹರಳಯ್ಯ ಶರಣರು ಮೇಘಂತ ನಾಡು ಡೋಹರ ಕಕ್ಕಯ್ಯ ಮಾದರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಮಾದರ ಚೆನ್ನಯ್ಯ ಉದಿಸಿದ ಕಲ್ಯಾಣ ನಾಡು ಉದಿಸಿದ ಕಲ್ಯಾಣ ನಾಡು जय कल्याणके जय कल्याणके जय कल्याणके जय हे ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸಾವಾರು ಕೂಡಿ ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸಾವಾರು ಕೂಡಿ ನೀಲಶೀಲರು ಒಟ್ಟಾಗಿ ಕೂಡಿ ನೀಲಶೀಲರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ जय कल्याणके जय कल्याणके जय कल्याणके जय हे ಜಗತ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು ಜಗತ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು ಸಕಲರ ಕಲ್ಯಾಣ ತೋರುವ ಈ ಊರು ಸಕಲರ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯಿತು ಕಲ್ಯಾಣ ಪಟ್ಟಣವಾಯಿತು ಜಯ ಕಲ್ಯಾಣಕೆ ಜಯ ಕಲ್ಯಾಣಕೆ ಜಯ ಕಲ್ಯಾಣಕೆ ಜಯ ಹೇ ಜಯ ಕಲ್ಯಾಣಕೆ ಜಯ ಕಲ್ಯಾಣಕೆ ಜಯ ಕಲ್ಯಾಣಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಪಾಡಿ ಮತ್ತೆ
ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ